ನಮಸ್ತೆ ಮಾಸ್ಟರ್ಸ್. ಮುಂಜಾನೆಯ ಶುಭೋದಯ. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮವಂದನೆಗಳನ್ನ ತಿಳಿಸ್ತಾ ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತು ನಾವು ಮಂಡಲ ಧ್ಯಾನದ 40ನೇ ದಿನಕ್ಕೆ ಬಂದ್ಬಿಟ್ಟಿದೀವಿ ಮಾಸ್ಟರ್ಸ್. ಸೊ ಇನ್ನ ಕೊನೆಯ ಒಂದು ದಿನ ಇದೆ ಅಷ್ಟೇ. ಸೊ ಅದ್ಭುತವಾಗಿ ಆಲ್ರೆಡಿ ಎಲ್ಲರೂ ಧ್ಯಾನಸ್ಥರಾಗಿ ಧ್ಯಾನ ಮಾಡ್ತಿದ್ದೀರಾ ಅಲ್ವಾ? ಹಾಗೆ ಯಾರಾದ್ರೂ ಶುರು ಮಾಡದೇ ಇರೋರು ನಿಮ್ ಕೈ ಬೆರಳೊಳಗಡೆ ಕೈ ಬೆರಳನ್ನ ಲಾಕ್ ಮಾಡ್ಕೊಳ್ಳಿ. ಪಾದ 2 ಕ್ರಾಸ್ ಮಾಡ್ಕೊಂಡು ಮೃದುವಾಗಿ ನಿಮ್ಮ 2 ಕಣ್ಣನ್ನ ಮುಚ್ಚಿ ಕನ್ನಡಕ ಹಾಕೊಂಡಿದ್ರೆ ಕನ್ನಡಕನ ತೆಗ್ದಿಡಿ ಮಾಸ್ಟರ್ಸ್. ಸುಖ ಸ್ಥಿರ ಆಸನ. ನಾವು ಕೂತ್ಕೊಳ್ಳೋ ಅಂತ ಪೋಸ್ಚರ್ ನಮ್ಗೆ ಯಾವಾಗ್ಲೂ ಆರಾಮಾಗಿರ್ಬೇಕು. ಏಕೆಂದ್ರೆ ನಾವು 1 ಗಂಟೆಗಳ ಕಾಲ ಈಗ ನಾವು ಧ್ಯಾನ ಮಾಡ್ತೀವಿ. ಹಾಗಾಗಿ ನಮ್ಗದು ಆರಾಮಾಗಿರ್ಬೇಕು, ಸುಖ ಸ್ಥಿರವಾಗಿರ್ಬೇಕು. ಯಾವುದೇ ರೀತಿ ಬಿಗಿ ಹಿಡಿಬೇಡಿ ಮಾಸ್ಟರ್ಸ್. ಶರೀರವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಳ್ಳೋಣ, ರಿಲ್ಯಾಕ್ಸ್. ತಲೆಯಿಂದ ಪಾದದವರೆಗೂ ಎಲ್ಲ ಅಂಗಗಳಿಗೂ ರಿಲ್ಯಾಕ್ಸ್. ಯಾವುದೇ ಒತ್ತಡ ಬೇಡ ನಮ್ಗೆ. ರಾತ್ರಿ ಮಲಗಿ ಎದ್ದಿದ್ದೀವಿ, ಪ್ರಶಾಂತವಾಗಿದೆ ಮನಸ್ಸು ಅಲ್ವಾ? ಅದೇ ಸ್ಥಿತಿಯಲ್ಲೇ ನಾವು ಧ್ಯಾನನ ಕೂಡ ಮುಂದುವರಿಸೋಣ ಮಾಸ್ಟರ್ಸ್. ಪ್ರಕೃತಿ ಕೂಡ ಹೊರಗಡೆ ಅಷ್ಟೇ ಪ್ರಶಾಂತವಾಗಿದೆ, ನಮ್ಮ ಮನಸ್ಸು ಕೂಡ ಇವಾಗ ಅಷ್ಟೇ ಪ್ರಶಾಂತವಾಗಿದೆ. ನಾವು ನಮ್ಮ ಮನಸ್ಸಿಗಾಗ್ಲಿ ಮೈಂಡ್ಗಾಗ್ಲಿ ಹೇಳ್ಬೇಕು ಮಾಸ್ಟರ್ಸ್, ಏನಂತ ಅಂದ್ರೆ ನಾನೀಗ 1 ಗಂಟೆಗಳ ಕಾಲ ಧ್ಯಾನ ಕೂತ್ಕೋತಾ ಇದ್ದೀನಿ. ಯಾವುದೇ ರೀತಿಯಾದ ಆಲೋಚನೆ ನಾನೀಗ ಮಾಡಲ್ಲ. ಕೇವಲ ನನ್ನ ಶ್ವಾಸವನ್ನು ಮಾತ್ರ ಗಮನಿಸ್ತೀನಿ ಈ 1 ಗಂಟೆಗಳ ಕಾಲ. ಯಾವಾಗ ನಾವು ಅದಕ್ಕೆ ಮುಂಚೆನೆ ಹೇಳ್ಕೊಂಡು ರೆಡಿ ಸಿದ್ಧ ಮಾಡ್ತೀವೋ ಅದು ನಮ್ಗೆ ಕೋಆಪರೇಟ್ ಮಾಡುತ್ತೆ. ನಾವು ಧ್ಯಾನ ಮಾಡೋ ಅಷ್ಟೊತ್ತುನು ಅದು ಸುಮ್ಮನೆ ನಾವೇನ್ ಅದಕ್ಕೆ ಇನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಮಾಸ್ಟರ್ಸ್. ಆಸ್ ಎ ಫ್ರೆಂಡ್ ಆಗಿ ನಾವು ಅದನ್ನ ಕೇಳ್ಕೋಬೇಕು. ಇಲ್ಲ ಚಿಕ್ಕ ಮಕ್ಕಳಿಗೆ ನಾವ್ ಯಾವ ತರ ಮುದ್ದು ಮಾಡಿ ಹೇಳ್ತೀವಿ, ನಮ್ಮ ಮೈಂಡ್ನು ಕೂಡ ಅಷ್ಟೇ ಮುದ್ದು ಮಾಡಿ ಅದನ್ನು ಫ್ರೆಂಡ್ ಆಗಿ ಮಾಡ್ಕೊಂಡು ಅದಕ್ಕೆ ಹೇಳ್ತಿದೀವಿ ಅಂದ್ರೆ ಅದು ಕೂಡ ನಮ್ಮ ಮಾತು ಕೇಳತ್ತೆ. ಅವಾಗ ಆಲೋಚನೆ ಅನ್ನೋದು ತುಂಬಾ ಬರದಿರನೇ ಇರುತ್ತೆ. ಹೇಳ್ಬೇಕು ಅಂದ್ರೆ 10 ಬರೋ ಕೂಡ 1 2 ಬರುತ್ತೆ. ಆಗ ನಾವ್ ಅದನ್ನು ಸಾಕ್ಷಿ ಭಾವದಿಂದ ನೋಡ್ತಿದೀವಿ ಅಂದ್ರೆ ಅದು ಕೂಡ ತಾನೇ ಖಾಲಿ ಆಗೋಗುತ್ತೆ. ಬರೋದು ಪ್ರವಾಹ, ಆಲೋಚನೆಗಳ ಪ್ರವಾಹ ಕಡಿಮೆ ಆಗ್ಬೇಕು ಅಂದ್ರೆ ನಾವು ನಮ್ ಜೊತೆನೆ ಹೇಳ್ಕೋಬೇಕು, ನಾನೀಗ ಧ್ಯಾನ ಮಾಡ್ತಿದ್ದೀನಿ. ಯಾಕೆಂದ್ರೆ ಮೈಂಡಿಗೆ ಸಡನ್ ಆಗಿ ಗೊತ್ತಾಗಲ್ಲ ನಾವೇನ್ ಮಾಡ್ತೀವಿ ಅಂತ. ಅದ್ರ ಕೆಲ್ಸ ಏನು? ಆಲೋಚನೆ ಮಾಡೋದೇ ಅದ್ರ ಕೆಲ್ಸ, ಅದ್ ಮಾಡ್ತಿರತ್ತೆ. ಇವಾಗ ನಮ್ ಹೃದಯ ಹೊಡ್ಕೋತಿರತ್ತೆ, ಅದ್ ನಾವ್ ನಿಲ್ಸಕ್ಕಾಗತ್ತಾ? ನಿಲ್ಲಿಸಿದ್ರೆ ಏನಾಗತ್ತೆ ಅಂತಲೂ ಗೊತ್ತಿದೆ. ಅದೇ ತರನೇ ಮನ್ಸು ಅದ್ರ ಯೋಚನೆ ಮಾಡೋದೇ, ಅದು ಹುಟ್ಟದಾಗಿಂದ ನಾವ್ ಹೋಗೋವರೆಗೂ ಕೂಡ ಅದ್ರ ಯೋಚನೆ ಮಾಡ್ತಾನೆ ಇರತ್ತೆ. ಅದೇ ನಿಲ್ಸಕ್ ಆಗೋದಿಲ್ಲ. ಪ್ರಮಾಣನ ಕಡಿಮೆ ಮಾಡ್ಬೋದು. ಗಮನ ನಾವು ಡೈವರ್ಷನ್ ಬೇರೆ ಕಡೆ ಹೋಗಿದೆ ಅಂದಾಗ ಆಗ ನಮ್ಗೆ ವಿಶ್ವಶಕ್ತಿ ಅನ್ನೋದು ಒಳಗಡೆ ಬರುತ್ತೆ. ಮೈಂಡ್ ಜೊತೆ ನಾವು ಹೇಳ್ಕೊಂಡು ನಾನೀಗ ಧ್ಯಾನಸ್ಥಳಾಗಿದ್ದೀನಿ ಪದೇ ಪದೇ ಹೇಳ್ಕೊಳ್ತಾ ಇರಿ. ಸೊ ಅದಕ್ಕೆ ಅರ್ಥ ಆಗತ್ತೆ. ಅವಾಗ ನಮ್ಮನ್ನ ಸಂಪೂರ್ಣ ಧ್ಯಾನ ಮಾಡೋವಾಗ ಶ್ವಾಸದ ಕಡೆನೆ ಅದು ಗಮನ ಕೊಡತ್ತೆ. ನಾವು ಮಾಡೋ ಧ್ಯಾನ ಬಂದು ಆನ ಪಾನಸತಿ. ಆನ ಅಂದ್ರೆ ಒಳಗಡೆ ಹೋಗುವಂತ ಉಸಿರು, ಪಾನ ಅಂದ್ರೆ ಹೊರಗಡೆ ಬರೋ ಅಂತ ಉಸಿರು, ಸತಿ ಅಂದ್ರೆ ಕೂಡ್ಕೊಂಡಿರೋ ಅಂತದ್ದು. ಒಳಗಡೆ ಹೋಗೋ ಉಸಿರು, ಹೊರಗಡೆ ಬರೋ ಉಸಿರು ಒಟ್ಟಿಗೆ ಸೇರ್ಕೊಂಡಿರೋದು. ಕೇವಲ ಶ್ವಾಸವನ್ನು ಮಾತ್ರ ಯಾವ ರೀತಿ ವಾಚ್ಮೆನ್ ಆಗ್ಲಿ ದ್ವಾರಪಾಲಕರಾಗ್ಲಿ ಏನ್ ಮಾಡ್ತಾರೆ, ಯಾರೆಲ್ಲ ಒಳಗಡೆ ಬರ್ತಾರೆ ಹೊರಗಡೆ ಹೋಗ್ತಾರೆ ಅಂತ ನೋಡ್ತಿರ್ತಾರಲ್ಲ, ಅದೇ ತರ ನಾವು ಪ್ರತಿಯೊಂದು ಶ್ವಾಸವನ್ನು ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದ್ದೀವಿ ಅಂದ್ರೆ ಆಲೋಚನೆ ಪ್ರಮಾಣ
ನಾವ್ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದಾಗ ತುಂಬಾ ಕಡಿಮೆ ಆಗೋಗುತ್ತೆ. ಆಮೇಲೆ ಇಲ್ಲದೀರ ಆಗೋಗುತ್ತೆ, ಸಂಪೂರ್ಣ ಖಾಲಿ. ಬರೋದೆಲ್ಲ ಏನಕ್ಕೆ? ಹೋಗೋದಕ್ಕೆ. ಯಾವಾಗ ಖಾಲಿ ಆಗುತ್ತೋ ಆಗೇನಾಗುತ್ತೆ? ವಿಶ್ವಶಕ್ತಿ ನಮ್ಮ ಬ್ರಹ್ಮರಂಧ್ರದಿಂದ, ಅಂದ್ರೆ ತಲೆ ಮೇಲೆ ಇರ್ತಕ್ಕಂಥ ಬ್ರಹ್ಮರಂಧ್ರದಿಂದ ಒಳಗಡೆ ಪ್ರವಹಿಸುತ್ತೆ. ವಿಶ್ವಶಕ್ತಿ ಯಾವಾಗ ದೇಹಕ್ಕೆ ಪ್ರವಹಿಸುತ್ತೋ ಸಂಪೂರ್ಣವಾದ ನಾಡಿ ಮಂಡಲ ಶುದ್ಧ ಆಗುತ್ತೆ. ಒಂದಿನ ಅಲ್ಲ ಮಾಸ್ಟರ್ಸ್, ಈಗ 41 ದಿನ ನಾವು ಮಾಡ್ತಿದ್ದೀವಿ ಆಗೋಗುತ್ತೆ ಅಂತಲ್ಲ. ನಾವೆಷ್ಟು ಹೊತ್ತು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ತೀವಿ ಅದು ಇಲ್ಲಿ ಮ್ಯಾಟರ್ ಆಗುತ್ತೆ. ಕಂಪ್ಲೀಟ್ 1 ಗಂಟೆ ನಾವು ಆಲೋಚನಾ ರಹಿತ ಸ್ಥಿತಿಯಲ್ಲೇ ಇದ್ವಾ? ಎಷ್ಟು ಹೊತ್ತು ಆಲೋಚನೆಗಳು ಬರ್ತಿತ್ತು? ಅದು ಯಾವಾಗ ಇಲ್ಲದಿರ ಆಗತ್ತೋ ಅವಾಗ ಮಾತ್ರನೇ ನಮ್ಗೆ ವಿಶ್ವಶಕ್ತಿ ಸಿಕ್ಕೋದು. ನಾವು ಅದೇ ಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಹೊತ್ತು ಪ್ರತಿನಿತ್ಯ, ಈಗ ನಾವು ಊಟ ಅನ್ನೋದು ಪ್ರತಿನಿತ್ಯ ಹೇಗ್ ಮಾಡ್ತೀವಿ? ನಿನ್ನೆ ತಿಂದಿದ್ದೀನಿ ಇವತ್ ಬೇಡ ಅಂತ ಅನ್ಕೋತೀವ. ಅದೇ ತರ ಈ ಧ್ಯಾನ ಕೂಡ ನಮ್ಗೆ ಮಾಸ್ಟರ್ಸ್ ಪ್ರತಿನಿತ್ಯ ಮಾಡ್ತಿದ್ರೆ ಮಾತ್ರನೇ ಆ ಶಕ್ತಿನ ನಾವು ಪಡೆಯೋಕ್ಕಾಗೋದು. ದಿನನಿತ್ಯ ಕೆಲಸನ ಚಟುವಟಿಕೆಯಿಂದ ಮಾಡ್ಬೋದು, ಆರೋಗ್ಯವಾಗೂ ಇರ್ಬೋದು. ದೇಹ ಸದೃಢ ಆಗ್ತಾ ಇದ್ದ ಹಾಗೇನೆ ನಮ್ಮ ದಿವ್ಯ ಚಕ್ಷು ಕೂಡ ಉತ್ತೇಜನ ಆಗುತ್ತೆ. ನಾವ್ ಯಾರು, ನಮ್ಮ ಪರ್ಪಸ್ ಏನು, ಪ್ರತಿಯೊಂದನ್ನು ನಾವು ಅದ್ಭುತವಾಗಿ ತಿಳಿಬಹುದು. ಎಲ್ಲದಕ್ಕೂ ನಾವು ಮಾಡ್ಬೇಕಾರೋದೇನು? ನಮ್ದೇನಾದ್ರೂ ಬೇರೆ ಪ್ರಯತ್ನ ಇದೆಯಾ ಮಾಡೋ ಅಂಥದ್ದಿಲ್ಲಿ? ಏನೂ ಇಲ್ಲ. ಕೇವಲ ಶ್ವಾಸವನ್ನು ಗಮನಿಸೋದಷ್ಟೇ. ಒಳ ಹೋಗುವಂತ ಉಸಿರು, ಹೊರಗಡೆ ಬರುವಂತ ಉಸಿರು, ಅದು ಅದಾಗೆ ಅದು ನಡೆಯುವಂತ ಸಹಜವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು, ಅಷ್ಟೇ ಅಲ್ದಿರೋ ಸುಲಲಿತವಾಗಿರೋದು. ಇಷ್ಟು ಈಸಿ ಅಲ್ವಾ ಇದು? ನಾವಿಷ್ಟೇ ಮಾಡ್ಬೇಕಾರದು. ನಾವಿಷ್ಟನ್ನ ಶ್ರದ್ಧೆಯಿಂದ ಮಾಡೋಣ ಮಾಸ್ಟರ್ಸ್. ಸಂಗೀತವನ್ನ ಕೇಳ್ತಾ ಧ್ಯಾನಸ್ಥರಾಗೋಣ.
रघुपति राघव राजा राम पतित पावन सीताराम रघुपति राघव राजा राम पतित पावन सीताराम ಕೊನೆಯ 2 ನಿಮಿಷ ಕೇವಲ ಶ್ವಾಸವನ್ನೇ ಗಮನಿಸೋಣ. ಓಕೆ ಮಾಸ್ಟರ್ಸ್,
ಧ್ಯಾನ ಸ್ಥಿತಿಯಿಂದ ನಾವು ನಮ್ಮ ಸಹಜ ಸ್ಥಿತಿಗೆ ಬರೋಣ. 5 ಸೆಕೆಂಡ್ಗಳ ಕಾಲ ಕೈ ಬೆರಳನ್ನ ಕಣ್ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಇಷ್ಟೊತ್ತು ಧ್ಯಾನ ಮಾಡಕ್ಕೆ ಸಹಕರಿಸಿದ ನಮ್ಮ ಶರೀರಕ್ಕೂ ಮನಸ್ಸಿಗೂ ಸಹಾಯ ಮಾಡಿದ ಎಲ್ಲ ಮಾಸ್ಟರ್ಸ್ಗೂ, ಏಂಜಲ್ಸ್ಗೂ, ಪ್ರಕೃತಿ ಮಾತೆಗೂ, ನಮ್ಗೆ ಜನ್ಮ ನೀಡಿದ ತಂದೆ ತಾಯಿಗೂ, ಇಂಥ ಅದ್ಭುತವಾದ ಧ್ಯಾನನ ಜ್ಞಾನನ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ ಆತ್ಮಬಂಧನಗಳನ್ನ ತಿಳಿಸ್ತಾ ಈ ಸತ್ಸಂಗದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತು ಕೂಡ ನಮ್ಗೆ ಸತ್ಸಂಗವನ್ನ ನಡೆಸ್ಕೊಡ್ಲಿಕ್ಕೆ ಮಮತಾ ಮ್ಯಾಮ್ ಅವರು ತುಮಕೂರಿಂದ ಜಾಯಿನ್ ಆಗಿದ್ದಾರೆ ಮಾಸ್ಟರ್ಸ್. ಮ್ಯಾಮ್ ಅವರು 5 ವರ್ಷಗಳಿಂದ ಧ್ಯಾನ ಮಾಡ್ತಿದ್ದಾರೆ. ಧ್ಯಾನ ಪ್ರಚಾರನೂ ಮಾಡ್ತಾ ಧ್ಯಾನ ಸೇವೆಯಲ್ಲಿ ತಮ್ಮ ತೊಡಗಿಸ್ಕೊಂಡಿದ್ದಾರೆ. ಖುದ್ದನ ಬೋಧನೆಗಳು ಕಳೆದ 4 ದಿನದಿಂದ ಕೇಳ್ತಿದೀವಲ್ಲ ಮಾಸ್ಟರ್ಸ್, ಇವತ್ತು ಮುಂದುವರೆದ ಭಾಗನ ಮ್ಯಾಮ್ ಇಂದಾನೆ ಕೇಳಿ ತಿಳಿಯೋಣ ಮಾಸ್ಟರ್ಸ್. ತಡ ಮಾಡ್ದಿರ ನಾವು ಮ್ಯಾಮ್ ಅನ್ನು ಮಾಡ್ಕೊಳ್ಳೋಣ. ಮಮತಾ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ಝೂಮ್ ಹಾಗೂ ಯೂಟ್ಯೂಬ್ ಪ್ರೇಕ್ಷಕರೆಲ್ಲರ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮ್ಯಾಮ್. ಧನ್ಯವಾದಗಳು. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಇವತ್ತು ಬುದ್ಧನ ಬೋಧನೆಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ತಿಳ್ಕೊಳೋ ಪ್ರಯತ್ನ ಮಾಡೋಣ. ನಾವು ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಏನೆಲ್ಲ ಬೇಕು, ಅವೆಲ್ಲ ಸಂತೋಷವಾಗಿದ್ರೆ ನಮ್ಮ ಬಾಡಿಲಿ ಹೀಲಿಂಗ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ. ಮೊದಲನೇದಾಗಿ ಏನಿರ್ಬೇಕು ಸಂತೋಷ ಪಡ್ಕೊಳಕ್ಕೆ ಅಂತ ಅಂದ್ರೆ ನಾವು ಯಾರನ್ನು ದ್ವೇಷಿಸಬಾರ್ದು. ಒಬ್ಬರನ್ನ ದ್ವೇಷಿಸೋದ್ರಿಂದ ಏನಾಗತ್ತೆ, ನಮ್ಮ ಒಳಗೆ ಇರೋಂಥ ಸೆಲ್ಸ್ ಒಳ್ಳೆ ರೀತಿಯಾಗಿ ಅವುಗಳ ಕಾರ್ಯಾಚರಣೆ ನಡೆಯೋದಿಲ್ಲ. ಆ ಸೆಲ್ಸ್ ಕಾರ್ಯಾಚರಣೆ ನಡಿಬೇಕು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಇರ್ಬೇಕು ನಮ್ಮ ಮನಸ್ಥಿತಿ. ಬೇರೆಯವರು ನಮ್ಗೆ ಏನಾದ್ರೂ ಇದ್ ಮಾಡ್ಲಿ, ನಾವು ಅವ್ರು ಎಷ್ಟೇ ನಮ್ಮನ್ನ ರೇಗಿಸ್ಲಿ, ಅವ್ರು ಎಷ್ಟೇ ನಮ್ಮ ಜೊತೆ ತಪ್ಪಾಗಿ ನಡ್ಕೊಂಡ್ಲಿ, ಎಲ್ಲದನ್ನು ಮರೆತು ದ್ವೇಷಿಸೋದ್ ಬೇಡ. ಅವ್ರನ್ನ ದ್ವೇಷ ಮಾಡ್ದಲ್ಲೇ ಇರೋದ್ರಿಂದ ಏನಾಗತ್ತೆ, ನಮ್ದು ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ತಾರೆ, ಹೌದಾ? ವರ್ಷಗಳು ಹೇಗ್ ಕಳಿತವೆ ಅಂತಾನೆ ಗೊತ್ತಾಗೋದಿಲ್ಲ. ಆ ಸ್ಥಿತಿಲಿ ಮತ್ತೊಬ್ರನ್ನ ದ್ವೇಷ ಮಾಡ್ತಾನೆ ಕೂತ್ಕೊಂಡ್ರೆ, ಮತ್ತೊಬ್ರ ಬಗ್ಗೆ ತಪ್ಪಾಲೋಚನೆನೇ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಬೆಳವಣಿಗೆ ಹೇಗೆ ಆಗತ್ತೆ? ನಾವು ನಮ್ಮ ಬೆಳವಣಿಗೆ ಆಗೋದನ್ನ ನೋಡ್ಕೋಬೇಕು. ನಮ್ಮ ಮನಸ್ಸನ್ನ ಶಾಂತ ರೀತಿಯಲ್ಲಿ ಇಟ್ಕೊಳೋದು ನಾನು ನೋಡ್ಕೋಬೇಕು. ನಾವು ಜೀವನದಲ್ಲಿ ಮುಂದೆ ಹೋಗೋದನ್ನ ನೋಡ್ಕೋಬೇಕೇ ಹೊರ್ತು ಮತ್ತೊಬ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಮತ್ತೊಬ್ರ ಬಗ್ಗೆ ದ್ವೇಷಿಸ್ಕೊಂಡು ನಾವು ಕಾಲ ಕಳೀತಾ ಹೋಯ್ತು ಅಂತ ಅಂದ್ರೆ ತಪ್ಪಾಗೋದು ಯಾರಿಂದ? ನಮ್ಮಿಂದನೇ ಆಗೋದು. ಒಳ್ಳೇದಾಗೋದು ಯಾರಿಗೆ? ಒಬ್ರನ್ನ ದ್ವೇಷ ಮಾಡೋದ್ ಬಿಟ್ರೆ ಒಳ್ಳೇದಾಗೋದು ಯಾರಿಗೆ? ನಮ್ಗೆನೇನೆ. ನಾವು ನಮ್ಮ ಜೀವನದಲ್ಲಿ ಉನ್ನತಿ ಪಡೆಯೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ದ್ವೇಷಿಸ್ಬಾರ್ದು. ಯಾರನ್ನು ದ್ವೇಷಿಸ್ದಲೆ ಎಲ್ಲಾರ್ನು ಪ್ರೀತಿ ಭಾವನೆಯಿಂದ ನೋಡಿದ್ರೆ ನಮ್ಮ ಮನ್ಸು ಕೂಡ ಶಾಂತವಾಗಿರತ್ತೆ. ನಾವು ಜೀವನದಲ್ಲಿ ಮುನ್ನಡೀತಾ ಹೋಗ್ತೀವಿ. ನಮ್ಮ ಆರೋಗ್ಯ ಸ್ಥಿತಿನೂ ಚೆನ್ನಾಗಿ ಕಾಪಾಡ್ಕೋತೀವಿ. ಯಾರೇ ನಮ್ಗೆ ಏನೇ ಅಂತ ಅಂದ್ರೂ ಅವರು ನಮ್ಮ ಒಂದು ಇದಕ್ಕೇನೆ ಅವ್ರು ಅಟ್ರಾಕ್ಟ್ ಆಗಿರ್ತಾರೆ ಹೊರತು ತಪ್ಪು ಅವ್ರದ್ದಿರಲ್ಲ, ನಮ್ದೇ ಇರತ್ತೆ. ಈಗ ನಾವೊಂದು ಮ್ಯಾಗ್ನೆಟ್ ಅಂತ ತಗೊಂಡ್ರೆ, ಆ ಮ್ಯಾಗ್ನೆಟ್ ಇತ್ತು ಅಂತ ಅಂದ್ರೆ ಕಬ್ಬಿಣದ ಐರನ್ ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡತ್ತೆ, ಹೌದಾ? ಇತ್ತು ಅಂದ್ರೆ ಮಾತ್ರ ಅಟ್ರಾಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಅಟ್ರಾಕ್ಟ್ ಆಗಲ್ಲ. ಹಾಗೆ ಕೂಡ ನಮ್ಮ ಮನಸ್ಥಿತಿಗಳು ಸರಿ ಅಲ್ಲೇ ಇದ್ರೆ, ನಮ್ಮಲ್ಲಿ ತಪ್ಪು ಆಲೋಚನೆ ಇದ್ರೆ ಮಾತ್ರ ಬೇರೆಯವ್ರು ನಮ್ಗೆ ಮತ್ತೊಂದು ಮೊದಲೊಂದು ತೊಂದರೆ ಮಾಡ್ತಾರೆ ಹೊರತು ತಪ್ಪು ಅವ್ರದ್ದಾಗಿರಲ್ಲ, ನಮ್ದೇ ಆಗಿರುತ್ತೆ. ನಮ್ಮ ಮನಸ್ಥಿತಿನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ. ನಮ್ಗೆ ಏನೇ ತೊಂದರೆ ಆಗ್ತಿದೆ ಅಂತ ಅಂದ್ರೂ ಅದು ನಮ್ಮ ಮನಸ್ಥಿತಿನೇ ಕಾರಣ. ನಿನ್ನೆ ಕೂಡ ಬುದ್ಧ ಅವ್ರ ಸ್ಟೋರಿ ಹೇಳಿದ್ವಿ ಅಲ್ವಾ? ಎಲ್ಲಾರು ಇದ್ ಮಾಡ್ಕೊಂಡು ದೇವದತ್ತ ಏನ್ ಮಾಡ್ದ, ಆನೆನ ಬಿಟ್ಟ. ಅದೆಷ್ಟೇ ಆಕ್ರೋಶದಿಂದ ಬರ್ತಾ ಇದ್ರು ಬುದ್ಧ ಅವರ ಶಾಂತ ಸ್ಥಿತಿನ ನೋಡಿ ಅದು ಪೂರ್ತಿ ಶರಣಾಗತಿಯಾಗಿ ನಮಸ್ಕಾರ ಕೂಡ ಮಾಡ್ತು. ಆ ಒಂದು ಇದ್ರಲ್ಲಿ ಏನಾಯ್ತು, ಬದಲಾವಣೆ ಯಾರೆಲ್ಲ ಆಯ್ತು ಹೇಳಿ? ಯಾರು ಅವ್ರನ್ನ ಸಾಯಿಸ್ಬೇಕು ಅಂತ ಬಿಟ್ರೋ ಅವನಲ್ಲಿ ಬದಲಾವಣೆ ಆಯ್ತು. ಅವರ ಶಾಂತ ಸ್ಥಿತಿ
ಅವ್ನ್ ಬಿಟ್ಟ ಅಂತ ಇವರು ದ್ವೇಷ ಮಾಡ್ತಾ ಕೂತಿದ್ರೆ ಇನ್ನೂ ಹೆಚ್ಚಾಗದೆ ಹೊರತು ನಶಿಸ್ತಾ ಇರ್ಲಿಲ್ಲ. ಅದಕ್ಕೆ ಯಾರನ್ನೂ ದ್ವೇಷ ಮಾಡಬೇಡಿ ಅನ್ನೋದನ್ನ, ಎಲ್ಲಾರನ್ನೂ ಪ್ರೀತಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನ ಕೃಷ್ಣ ಕೂಡ ಹೇಳ್ಕೊಟ್ಟಿದ್ದಾರೆ, ಹೌದಾ? ಎಲ್ಲಾರನ್ನೂ ಪ್ರೀತಿಸಿ ಅಂತ. ಪ್ರೀತಿ ಬಗ್ಗೆ ಏನು ಎಲ್ಲ ಇದ್ ಮಾಡ್ಬೇಕು, ರಾಧಾಕೃಷ್ಣ ಅಂತಂದ್ರೆ ಪ್ರೀತಿ ಅಂತ ಅಂದ ತಕ್ಷಣ ಎಲ್ಲಾರ್ಗು ಹೆಚ್ಚು ನೆನಪಾಗೋದು ರಾಧಾಕೃಷ್ಣ, ಹೌದಾ? ಇಲ್ಲಿ ನಮ್ಗೆ ರಾಮಾಯಣ ಮಹಾಭಾರತ ಎರಡನ್ನೂ ಹೋಲ್ಸಿದ್ರೆ, ರಾಮಾಯಣದಲ್ಲಿ ಏನಾಗತ್ತೆ, ಒಬ್ಬಳೆ ಹೆಂಡತಿ ಅಂತ ಹೇಳಿ ಸೀತಾಮಾತೆಯನ್ನ ಇದ್ ಮಾಡ್ತೀವಿ, ಹೌದಾ? ಅದಕ್ಕೆ ಆಪೋಸಿಟ್ ಆಗಿ ಕೃಷ್ಣನ ಅವತಾರದಲ್ಲಿ ಏನಾಗುತ್ತೆ, 16,000 ಗೋಪಿಕೆಯರು ಅಂತ ಹೇಳ್ತಾರೆ. ಇಲ್ಲಿ ರಾಧಾನ ಇದ್ ಮಾಡಿದಾಗ ಅವಳು ಬೇರೆಯವ್ರನ್ನ ಮದ್ವೆ ಆಗಿರ್ತಾಳೆ, ಆ ಪ್ರೀತಿ ಇದ್ರಲ್ಲಿ ಮತ್ತೆ ಬಂದು ಕೃಷ್ಣನ್ನ ಸೇರ್ತಾಳೆ. ಇಲ್ಲಿ ಎರಡು ವಿರುದ್ಧ, ಹೌದಾ? ಅಂದ್ರೆ ಎಲ್ಲಾ ಸ್ಥಿತಿನೂ ಸರಿ ಅಂತ ನಾವು ನಿನ್ನೆ ಏನ್ ಡಿಸ್ಕಸ್ ಮಾಡಿದ್ವು, ಆ ಸ್ಥಿತಿಲಿ ಪ್ರತಿಯೊಂದು ಸರಿ, ಸಮಯಕ್ಕೆ ತಕ್ಕನಂಗೆ ವರ್ತಿಸ್ಕೋಬೇಕು. ಒಳ್ಳೇದೇನಾಗುತ್ತೆ ಅದನ್ನ, ನಮ್ಮ ಉನ್ನತಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ದ್ವೇಷದಿಂದ ಏನೂ ಸಾಧನೆ ಮಾಡೋದಕ್ಕಾಗಲ್ಲ. ಎಲ್ಲಾರ್ನು ಪ್ರೀತಿಸಿ, ಎಲ್ಲಾರ್ನು ಗೆಲ್ಲಿ. ಎಲ್ಲಾರ್ನು ಗೆಲ್ಬೇಕು ಅನ್ನೋ ಇದ್ರಲ್ಲಿ ಅವ್ರನ್ನ ನಿಯಂತ್ರಣ ಮಾಡದಲ್ಲೇ ಇರುವಂತ ಪರಿಸ್ಥಿತಿಗೆ ಹೋಗೋದು ಬೇಡ. ನಮ್ಮ ನಿಯಂತ್ರಣದಲ್ಲಿ ಏನಿದೆ ಅದನ್ನಷ್ಟೇನೆ ನಾವು ಮಾಡ್ಬೇಕು. ಅದನ್ನು ಕಲ್ತ್ವಿ ಅಲ್ವಾ, ಯಾವ್ದನ್ನ ನಮ್ಗೆ ನಿಯಂತ್ರಣ ಮಾಡಕ್ಕಾಗಲ್ವೋ ಅದನ್ನ ನಿಯಂತ್ರಿಸಕ್ಕೆ ಹೋಗ್ಬೇಡಿ. ನಮ್ಮ ಸರಿದಾರಿ ಏನು ಅದನ್ನ ನೋಡ್ಕೊಳ್ಳಿ. ಇದನ್ನ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದೇನು, ಡೋಂಟ್ ಕಂಪೇರ್ ಅಂತ ಹೇಳಿ, ಅಂದ್ರೆ ಯಾರನ್ನೂ ಹೋಲ್ಸೋದು ಬೇಡ. ಯಾತಕ್ಕೋಸ್ಕರ ನಾವು ಕಂಪೇರ್ ಮಾಡಬಾರ್ದು? ಎಲ್ಲಾರು ಅವ್ರವ್ರ ಸ್ಥಿತಿಲಿ ಸರಿಯಾಗೇ ಇರ್ತಾರೆ. ನಾವು ಒಂದು ಸಣ್ಣ ಪುಟ್ಟದಕ್ಕೂ ಇನ್ನೊಬ್ರನ್ನ ಕಂಪೇರ್ ಮಾಡ್ತೀವಿ, ಹೌದಾ? ಮಕ್ಕಳನ್ನ ಓದೋ ಇದ್ರಲ್ಲಿ ಅವ್ರು ನೋಡಿ ಎಷ್ಟ್ ಚೆನ್ನಾಗಿ ಓದ್ತಾರೆ, ನೀನ್ ಓದಲ್ಲ. ನಾವ್ ಏನ್ ತುಂಬ್ತಾ ಇದೀವಿ ಅವ್ರಿಗೆ? ಇವರ ಒಂದು ಬೆಳವಣಿಗೆ ಒಂದ್ರಲ್ಲಿರತ್ತೆ, ಬಟ್ ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ಏನಾಗತ್ತೆ, ಅವ್ರಿದೆ ಬೇರೆ, ಇವ್ರಿದೆ ಬೇರೆ, ಹೌದಾ? ಅದಕ್ಕೆ ಯಾರನ್ನು ಕಂಪೇರ್ ಮಾಡಬೇಡಿ, ಯಾವ್ದನ್ನು ಕಂಪೇರ್ ಮಾಡಬೇಡಿ. ಇದನ್ನ ನಮ್ಮ ಪತ್ರಿಜಿ ಅವರು ಹೇಳ್ಕೊಟ್ಟಿದ್ದಾರೆ. ನೋ ಜಡ್ಜ್ಮೆಂಟ್, ನೋ ಕಂಪ್ಯಾರಿಸನ್, ನೋ ಕ್ರಿಟಿಸಿಸಮ್ ಅಂತ ಹೇಳಿ. ಯಾರನ್ನು ಒಂದೇ ಕ್ಷಣಕ್ಕೆ ನಾವು ತೀರ್ಮಾನಕ್ಕೆ ಬರಬಾರ್ದು. ಯಾವ್ದಾರ ಒಂದು ಸ್ಥಿತಿಗತಿನ ನೋಡ್ಬಿಟ್ರೆ ನಾವು ಹೀಗೆ ಹಾಗೆ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಆದ್ರೆ ಆ ಪರಿಸ್ಥಿತಿಲಿ ಯಾರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಾವು ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡೇ ನೋಡ್ತೀವಿ ಹೊರತು ಆ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನೋಡಲ್ಲ. ಮತ್ತೊಬ್ರು ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ ನಿಜವಾದ ಸ್ಥಿತಿ ಏನು, ಆ ಪರಿಸ್ಥಿತಿಲಿ ಏನಾಗಿದೆ ಅನ್ನೋದು ಅರ್ಥ ಆಗತ್ತೆ. ನಾವು ಇಲ್ಲೇ ಕುತ್ಕೊಂಡು ಒಂದೇ ಸಲಿಗೆ ಜಡ್ಜ್ಮೆಂಟ್ ಕೊಡೋದು ಬೇಡ. ಹಾಗೇನೆ ಕೂಡ ಪ್ರತಿಯೊಬ್ರು ನೋಡು, ಇವ್ರು ಎಷ್ಟ್ ಚೆನ್ನಾಗ್ ಓದ್ತಾರೆ, ಅವ್ರು ಎಷ್ಟ್ ಚೆನ್ನಾಗಲ್ಲ, ಇವ್ರು ಎಷ್ಟ್ ಚೆನ್ನಾಗ್ ಕೆಲಸ ಮಾಡ್ತಾರೆ, ನೀನೇನು ಮಾಡಲ್ಲ, ಅವ್ರಾಗೆ ಇವ್ರಾಗೆ ಅಂತ ಹೇಳ್ಕೊಂಡು ನಾವು ಯಾರಿಗೂ ಕಂಪೇರ್ ಮಾಡ್ದಲೆ, ಯಾರ್ಯಾರು ಯಾವ್ಯಾವ ಸ್ಥಿತಿಲಿದ್ದಾರೆ ಅವರು ಸಂಪೂರ್ಣವಾಗಿರ್ತಾರೆ, ಅದನ್ನ ನಾವು ಅರ್ಥಕೊಂಡು ಮುನ್ನಡಿಬೇಕು. ಯಾರು ಹೇಗಿರ್ತಾರೆ ಅವ್ರನ್ನ ಅದೇ ರೀತಿ ನಾವು ಒಪ್ಕೊಳೋದ್ರಿಂದ ಏನಾಗತ್ತೆ, ನಮ್ಮ ಮನಸ್ಸಿಗೆ ಶಾಂತಿ ಸಿಗತ್ತೆ, ನಾವು ಸರಿಯಾದ ದಾರಿಲಿ ಇರ್ತೀವಿ. ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಹೋಯ್ತು ಅಂತ ಅಂದ್ರೆ, ನೋಡು, ಅವರು ಕಾರ್ ತಗೊಂಡ್ರು ನಾವು ಕಾರ್ ತಗೊಂಡ್ಲಿಲ್ಲ, ಅವ್ರ ಮನೆ ತಗೊಂಡ್ರು ನಾವು ಮನೆ ತಗೊಂಡ್ಲಿಲ್ಲ, ನೀವೇನು ಮಾಡ್ಲಿಲ್ಲ. ಮನೇಲಿ ಈ ತರ ಯಾವುದೇ ರೀತಿಯಾದ ಗೊಂದಲಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಲೆ ನಮ್ಮ ಮನಸ್ಥಿತಿನ ಹೇಗೆ ಸ್ಥಿರವಾಗಿ ಇಟ್ಕೋಬೇಕು. ನಮ್ಮ ಮನಸ್ಥಿತಿ ಸ್ಥಿರವಾಗಿ ಇಟ್ಕೋಬೇಕು ಅಂತ ಅಂದ್ರೆ ನಾವು ಹೇಗೆ ಮುಂದುವರಿಬೇಕು ಅದನ್ನ ನೋಡ್ಕೋಬೇಕೇ ಹೊರತು ಇನ್ನೊಬ್ಬರಿಗೆ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ನಮ್ಮನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳೋದು ಸರಿಯಾದ ಸ್ಥಿತಿ ಅಲ್ಲ. ಹಾಗ್ ಮಾಡ್ಕೊಂಡು ಹೋತು ಅಂತ ಅಂದ್ರೆ ನಮ್ಮ ಬೆಸ್ಟ್ ವರ್ಷನ್ ಏನಿದೆ ಅಲ್ಲಿ ನಾವ್ ಇರೋದಿಲ್ಲ, ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಒಬ್ಬೊಬ್ರಿಗೂ ಅವ್ರದೇ ಆದಂತ ಬೆಸ್ಟ್ ವರ್ಷನ್ ಇರುತ್ತೆ, ಹೌದಾ? ನಾವು ನಮ್ಮ ಬೆಸ್ಟ್ ವರ್ಷನ್ಗೆ ನಾವು ಮುನ್ನಡ್ತಾ ಹೋಗ್ಬೇಕೇ ಹೊರತು ಮತ್ತೊಬ್ರು ಇದಕ್ಕೆ ಹೋಗ್ಬಾರ್ದು. ಮತ್ತೊಂದು ಡೋಂಟ್ ವರಿ ಅಂತ ಹೇಳ್ತಾರೆ, ಅಂದ್ರೆ ಯಾವ್ದಕ್ಕೂ ಚಿಂತಿಸಬಾರದು. ಯಾವ್ದನ್ನು ಚಿಂತನೆ ಮಾಡ್ದಲೇ ಇರೋದ್ರಿಂದ ಏನಿದೆ ಪರಿಸ್ಥಿತಿ ಆ
ಒಂದು ಬಿ ಪ್ರೆಸೆಂಟ್ ಅಂತ, ಪ್ರೆಸೆಂಟ್ ಇದ್ರಲ್ಲಿ ನಾವು ಬದುಕಿದ್ರೆ ಹಿಂದೆ ಏನಾಯ್ತು ಮುಂದೆ ಏನಾಗತ್ತೆ ಅನ್ನೋ ಒಂದು ಯೋಚನೆಗಳು ಬೇಡ, ಗಾಬರಿ ಬೇಡ. ಹಿಂಗಿರೋದ್ರಿಂದ ಏನಾಗತ್ತೆ, ನಾವು ಒಂದು ಹೊಸ ರೀತಿಯಾದ ಜೀವನವನ್ನ ಮಾಡ್ತೀವಿ. ಯಾವತ್ತೂ ನಾವು ಎಲ್ಲದನ್ನೂ ಬಿಟ್ಟು, ಎಲ್ಲಾ ಚಿಂತೆನೂ ಬಿಟ್ಬಿಟ್ಟು ನಾವ್ ಹೇಗೆ ಮುಂದುವರಿಬೇಕು, ನಮ್ಮ ಮನಸ್ಥಿತಿನ ಹೇಗೆ ಶಾಂತತೆಯಲ್ಲಿ ಇಟ್ಕೋಬೇಕು, ನನ್ನ ಕೆಲಸ ಏನು, ಈ ಭೂಮಂಡಲದಲ್ಲಿ ಬಂದ್ಮೇಲೆ ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ನಾನು ಹೇಗಿರ್ಬೇಕು, ನನ್ನ ಉನ್ನತಿ ಹೇಗ್ ಮಾಡ್ಕೋಬೇಕು, ಹಂಗಂತ ಹೇಳಿ ಸ್ವಾರ್ಥ ಅಂತ ಅಲ್ಲ. ನಾವು ಏನಾದ್ರೂ ಕಲ್ತ್ರೆ ಅದರಿಂದ ನಾವು ಉಪಯೋಗ ಪಡ್ಕೊಂಡ್ರೆ, ಅದ್ ನಮ್ಗೆ ಉಪಯೋಗ ಆಯ್ತು ಅಂತ ಅಂದ್ರೆ ನಾವು ಇನ್ನೊಬ್ರಿಗೆ ಹೇಳ್ತೀವಿ. ಈಗ ಧ್ಯಾನ ಕೂಡ ಹಾಗೆ ಅಲ್ವಾ, ನಮ್ಮ ಎಷ್ಟೋ ಕಷ್ಟಗಳ ಹಿಂದೆ ಅನುಭವಿಸಿದ್ವಿ, ಹಂಗಾಗಿನೇ ಶಾಂತತೆ ಬೇಕು, ನೆಮ್ಮದಿ ಬೇಕು ಅಂತ ನಾವು ಹುಡಿಕೊಂಡು ಬಂದಿದೀವಿ. ಈ ಧ್ಯಾನ ಕಲ್ತ ಮೇಲೆ ನಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ, ನಮ್ಗೆ ಎಷ್ಟೆಲ್ಲ ಒಳ್ಳೇದಾಗಿದೆ. ನಮ್ಗೆ ಒಳ್ಳೇದಾಗಿದೆ ಅಂತ ಅಂದ್ಮೇಲೆ ನಮ್ಗೆ ಅದನ್ನ ಮತ್ತೊಬ್ರಿಗೆ ಹೇಳೋದ್ರಲ್ಲಿ ತಪ್ಪಿಲ್ಲ, ಹೌದಾ? ನಾವು ಧ್ಯಾನ ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳ್ತಾ ಇದೀವಿ, ಅದನ್ನ ಪ್ರಚಾರನೂ ಮಾಡ್ತಾ ಇದೀವಿ. ಅದರಿಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅದನ್ನು ಕೂಡ ಹೇಳ್ತಾ ಇದೀವಿ. ಇಲ್ಲ ನಮ್ಗೆ ಕಷ್ಟ ಬಂದಿರೋದನ್ನೇ ಚಿಂತನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಗೆ ಈ ಹೊಸ ಜೀವನ ಸಿಗ್ತಾ ಇತ್ತಾ? ಖಂಡಿತ ಸಿಗ್ತಾ ಇರ್ಲಿಲ್ಲ. ಚಿಂತನೆ ಕಡೆನೆ ಮಾಡ್ತಾ ಹೋದ್ರೆ ನಾವ್ ಮನ್ಸಲ್ಲಿ ಏನ್ ಯೋಚನೆ ಮಾಡ್ತೀವಿ ಅದ್ರನ್ನೇ ಹೋಗ್ತಾ ಇರುತ್ತೆ. ಒಳ್ಳೇದ್ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗ್ತಾ ಇರತ್ತೆ, ಕೆಟ್ಟದ ಯೋಚನೆ ಮಾಡಿದ್ರೆ ಕೆಟ್ಟದ್ರಲ್ಲೇ ಹೋಗ್ತಾ ಇರ್ತೀವಿ. ಇಲ್ಲ ಯಾವ್ದು ಬೇಡ 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 ಅಂತೀವೋ ಅದೇ ನಾವು ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ವಾಟ್ ಯು ರೆಸಿಸ್ಟ್ ಯು ಪರ್ಸಿಸ್ಟ್ ಅಂತ ಹೇಳ್ತಾರೆ. ನಮ್ಗೆ ಕಷ್ಟ ಬೇಡ ಕಷ್ಟ ಬೇಡ ಕಷ್ಟ ಬೇಡ ಅಂತ ಆದ್ರೆ ಕಷ್ಟನೇ ಆಗುತ್ತೆ. ಅದ್ರ ಬದಲು ನಾವು ಸುಖದಿಂದ ಜೀವನ ಮಾಡ್ತಿದೀವಿ, ಸಂತೋಷದಿಂದ ಜೀವನ ಮಾಡ್ತಾ ಇದೀವಿ ಅಂತ ಇದ್ ಮಾಡ್ಕೊಂಡು ಹೋದ್ರೆ ಅದಕ್ಕೆ ತಕ್ಕನಂಗೆ ಏನ್ ಬೇಕು ಅದನ್ನ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಧ್ಯಾನ ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾನು ಹೇಳೋದ್ ಯಾರು ಕೇಳದೇ ಇಲ್ಲ ಕೇಳದೇ ಇಲ್ಲ ಕೇಳದೇ ಇಲ್ಲ ಅಂದ್ರೆ ನಾವೇ ಆ ಎನರ್ಜಿನ ಪಾಸ್ ಮಾಡ್ತಾ ಇರ್ತೀವಿ, ಯಾರು ಕೇಳ್ಬೇಡಿ ಕೇಳ್ಬೇಡಿ ಅಂತ, ಹೌದಾ? ಹಂಗಾಗಿ ಯಾವ್ದನ್ನು ಕೂಡ ತಪ್ಪಾಗಿ ಯೋಚನೆ ಮಾಡ್ದಲೆ ನಮ್ಮ ಪರಿಸ್ಥಿತಿ ಹೀಗೆಲ್ಲ ಆಯ್ತು ಹಾಗೆಲ್ಲ ಆಯ್ತು ಅಂತ ನಮ್ಮ ಉನ್ನತಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗಿ. ಪರಿಸ್ಥಿತಿಗಳು ಎಲ್ಲದನ್ನು ಸರಿಯಾಗಿ ಇರತ್ತೆ, ನಾವ್ ಅದನ್ನ ಹೇಗೆ ತಗೊಂಡೋಗ್ತೀವಿ ಅನ್ನೋದು ನಮ್ಗೆ ಮುಖ್ಯ ಆಗತ್ತೆ. ಹಂಗಾಗಿ ಯಾವ್ದನ್ನು ತಪ್ಪಾಗಿ ಚಿಂತನೆ ಮಾಡೋದು ಬೇಡ. ನಮ್ಮ ಬೆಸ್ಟ್ ವರ್ಷನ್ ಏನಿದೆ ಅದನ್ನ ಚಿಂತನೆ ಮಾಡಿ ಅದನ್ನ ಮಾಡ್ಕೊಂಡು ಹೋದ್ರು ಅಂದ್ರೆ ನಮ್ಮ ಜೀವನ ಹೊಸ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಶಾಂತವಾಗಿ ಇರ್ತೀವೋ ಅಷ್ಟು ಒಳ್ಳೇದು ನಮ್ಮ ಜೀವನಕ್ಕೆ ಆಗ್ತಾ ಇರತ್ತೆ. ನಮ್ಮ ಮನಸ್ಸು ಚೆನ್ನಾಗಿರತ್ತೆ, ನಮ್ಮ ಮನಸ್ಥಿತಿ, ನಮ್ಮ ಇನ್ನರ್ ವರ್ಲ್ಡ್ ಚೆನ್ನಾಗಿತ್ತು ಅಂತ ಅಂದ್ರೆ ನಮ್ಮ ಔಟರ್ ವರ್ಲ್ಡ್ ತಂತಾನೆ ಬದಲಾಗತ್ತೆ. ಯಾರಿಗೂ ನೀನ್ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹೇಳೋ ಅಗತ್ಯ ಇಲ್ಲ. ಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇದೆ, ಜೋರಾಗಿ ಇದಾಗ್ತಾ ಇದೆ ಅಂತ ಅಂದ್ರೆ, ಪ್ರತಿ ದಿವಸ ಈ ತರ ಆಗ್ತಾ ಇದೆ ಅಂದ್ರೆ ನೀವ್ ಅಲ್ಲೋಗಿ ಜಗಳ ಬಿಡಿಸೋ ಅಗತ್ಯ ಇಲ್ಲ. ಇಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಶಾಂತತೆಯಿಂದ ಧ್ಯಾನದಲ್ಲಿ ಕೂತ್ಕೊಂಡು ಅವ್ರಿಗೆ ಎನರ್ಜಿ ಪಾಸ್ ಮಾಡ್ಬೋದು. ಅವ್ರಿಗೆ ಎನರ್ಜಿ ಪಾಸ್ ಮಾಡೋದ್ರಿಂದ ಅವ್ರ ಮನೇಲೂ ಶಾಂತ ಆಗತ್ತೆ, ನೀವು ಕೂತಿತ್ತವನೇ ಎಲ್ಲ ಕೆಲಸ ಮಾಡೋಂಗೆ ಆಗತ್ತೆ. ಇಷ್ಟು ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ನಮ್ಮ ಪ್ರತಿಯೊಬ್ಬರಲ್ಲೂ ಇರುವಂತ ಶಕ್ತಿನ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಉಪಯೋಗಿಸ್ಕೊಳಕ್ಕೆ ನಮಗೆ ಜ್ಞಾನ ಬೇಕು. ಆ ಜ್ಞಾನ ಇಲ್ದಲೇ ಇರೋದಕ್ಕೇನೆ ನಮ್ಮಲ್ಲಿ ಅಶಾಂತಿ ಮತ್ತೊಂದು ಮೊದಲೊಂದು ಕ್ರಿಯೇಟ್ ಆಗಿರತ್ತೆ. ಎಲ್ಲೇ ಇದ್ರು ನಿಮ್ಗೆ ಏನೇ ಬೇಕು ಅಂದ್ರು ಮನಸ್ಥಿತಿನ ಶಾಂತ ಮಾಡ್ಕೊಂಡು ನಾವು ಕೇಳೋದ್ರಿಂದ ಅದು ನಮ್ಗೆ ಬರತ್ತೆ. ಯಾವ್ದಕ್ಕೂ ಯೋಚನೆ ಮಾಡೋ ಅಂತ ಪರಿಸ್ಥಿತಿ ಇರೋದಿಲ್ಲ. ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು, ಒಳ್ಳೆ ರೀತಿ ಇಟ್ಕೋಬೇಕು ಅನ್ನೋದನ್ನ ಬುದ್ಧ ಅವರು ಹೇಳ್ಕೊಟ್ಟಿದ್ದಾರೆ. ಮತ್ತೊಂದೇನು, ನಾವು ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಂಡ್ರೆ ನಮ್ಮ ಉನ್ನತಿಗೆ ಕಾರಣ ಆಗತ್ತೆ. ಒಳ್ಳೆ ಸಂಬಂಧಗಳು ಅಂದ್ರೆ ಹೇಗೆ? ಮನೇಲಿ ಎಲ್ಲಾರು ತಂದೆ ತಾಯಿ ಗಂಡ ಮಕ್ಕಳು ಹೆಂಡತಿ ಅತ್ತೆ ಮಾವ ಅಕ್ಕ ತಂಗಿ ಪ್ರತಿಯೊಂದು ನಾವು ಎಲ್ಲಾರ್ಗೂ ಸಂಬಂಧಗಳು ಇದ್ದೇ ಇರತ್ತಲ್ವಾ. ಪ್ರತಿಯೊಬ್ರು ಇದ್ರನ್ನು ನಾವ್ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರು ನಮ್ಮ ಮನಸ್ಥಿತಿನ ಅವ್ರ ಬಗ್ಗೆ ಒಳ್ಳೇದಾಗಿ ಇಟ್ಕೋಬಹುದು, ಹೌದಾ?
ನಮ್ ಕೈಯಿಂದ ಏನಾಗತ್ತೆ ಅದನ್ನ ಸೇವೆಗಳು ಮಾಡ್ತಾ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟನ್ನ ಅವ್ರ ಜೊತೆ ಕನೆಕ್ಟ್ ಆಗ್ತಾ, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ಜೊತೆ ಮಾಡುವಂತ ಕಮ್ಯುನಿಕೇಶನ್ಸ್ ಒಳ್ಳೆ ರೀತಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಮಯಕ್ಕೂ ನಮ್ಮ ಮನಸ್ಸನ್ನ ವಿಚಲಿತ ಮಾಡ್ಕೋಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾಂತಿಯಿಂದ, ನೆಮ್ಮದಿಯಿಂದ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಂಡು ನಾವು ಬೆಳವಣಿಗೆ ಮಾಡ್ಕೊಂತ ಹೋಗ್ಬೇಕು. ಸಂಬಂಧಗಳಲ್ಲಿ ಏನೇ ವ್ಯತ್ಯಾಸಗಳು ಬಂದ್ರೂ ಅದನ್ನ ನೋಡ್ಕೋಬೇಕೇ ಹೊರತು ನಮಗ್ ಸರಿಪಡ್ಸಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಮ್ಮ ಮನಸ್ಸನ್ನ ಅಶಾಂತಿ ಮಾಡ್ಕೋಬಾರದು. ಈಗ ಸಂಬಂಧಗಳು ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಅಂದ್ರೆ ಹಣ, ಆಸ್ತಿ, ಅಂತಸ್ತು ಅಂತ ಬಂದ್ರೆ ಅದ್ರ ಕಡೆಗೆ ಹೋಗುತ್ತೆ ಹೊರತು ಸಂಬಂಧಗಳ ಕಡೆ ಎಷ್ಟೋ ಕಮ್ಮಿ ಆಗೋಗ್ತಾ ಇದೆ. ಹೌದಾ? ನಮ್ಗೇನೋ ಮತ್ತೊಂದು ಕಷ್ಟ ಅಂತ ಬಂದಾಗ, ಕಾಯಿಲೆ ಕಸಾಲೆ ಅಂತ ಬಂದಾಗ ಹಣದ ಅವಶ್ಯಕತೆ ಇರುತ್ತೆ ಹೊರತು ಹಣ ಕೊಟ್ರೆ ಎಲ್ಲರೂ ಸೇವೆ ಮಾಡಲ್ಲ. ಹೌದಾ? ಮನಸ್ಸು ಚೆನ್ನಾಗಿದ್ರೆ ಮಾತ್ರ ನಮಗೆ ಸೇವೆ ಸಿಗತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಹಣದಿಂದನೇ ಎಲ್ಲ ಆಗತ್ತೆ ಅನ್ನೋದು ಸುಳ್ಳು. ಹೌದಾ? ಅದಕ್ಕೂ ಕೂಡ ನಾವು ಕಥೆನ ಕೇಳ್ಕೊಂಡ್ವಿ. ಒಬ್ಬ ಶ್ರೀಮಂತ ಬಂದು ನಮಗೆ ಹಣ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಬರ್ತಾನೆ. ಆದ್ರೆ ಎಷ್ಟೇ ಹಣ ಚೆಲ್ಲಿದ್ರು ಗೌತಮ ಬುದ್ಧ ಅವ್ರನ್ನ ಅಲ್ಲಾಡ್ಸಕ್ ಕೂಡ ಆಗಲ್ಲ ಅವ್ರಿಗೆ. ಕೊನೆಗೆ ಪರಿವರ್ತನೆ ಆಗಿದ್ಯಾರು? ಆ ಶ್ರೀಮಂತನೇ ಪರಿವರ್ತನೆ ಆಗ್ತಾನೆ. ಆ ಪರಿವರ್ತನೆಗೆ ನಾವುಗಳು ಅವಕಾಶ ಮಾಡ್ಕೊಡ್ಬೇಕು. ಎಷ್ಟು ಶಾಂತವಾಗಿ ನೀವು ಬಿಹೇವ್ ಮಾಡ್ತಿರೋ, ಯಾರು ನಮ್ಮನ್ನ ಎಷ್ಟು ಕದಲಿಸಕ್ಕೆ ಬರ್ತಾರೋ ಆ ಸಮಯದಲ್ಲಿ ಯಾತಕ್ಕೋಸ್ಕರ ಇದಾಗ್ತಾ ಇದೆ ಸಡನ್ ಆಗಿ ನಾವು ರಿಯಾಕ್ಟ್ ಮಾಡ್ದಲೆ ಶಾಂತ ಪರಿಸ್ಥಿತಿಗೆ ಹೋಗಿ ಏನಕ್ಕೋಸ್ಕರ ಹೀಗಾಗ್ತಾ ಇದೆ, ನನ್ನ ಮನಸ್ಸಲ್ಲಿ ಏನಕ್ಕೋಸ್ಕರ ಗೊಂದಲ ಆಗ್ತಾ ಇದೆ, ನಾನು ಇದನ್ನ ಹೇಗೆ ಸರಿಪಡಿಸ್ಕೋಬೇಕು, ನನ್ನಲ್ಲಿ ಬರ್ತಿರೋ ಆಕ್ರೋಶ, ದ್ವೇಷ, ಕೋಪ ಯಾವ್ದ್ರಿಂದ ಬರ್ತಾ ಇದೆ, ಯಾವ್ದಕ್ಕೋಸ್ಕರ ನಾನು ಇದನ್ನ ಅಟ್ಯಾಚ್ ಆಗಿದ್ದೀನಿ, ಅದನ್ನ ಡಿಟ್ಯಾಚ್ ಆಗೋದು ಯಾಕೆ, ಯಾವ ಆಸೆಯಿಂದ ಇದು ಬರ್ತಾ ಇದೆ, ಅದನ್ನ ನಾವು ಅರಿವು ಮಾಡ್ಕೊಂಡು ನಮ್ಮನ್ನ ನಾವು ಸರಿಪಡಿಸ್ಕೊಂತ ಹೋಗ್ಬೇಕೇ ಹೊರತು ನಾವು ಪರಿಸ್ಥಿತಿನಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ನಾವೆಷ್ಟು ಬದಲಾಗ್ತೀವೋ ನಮ್ಮೊಳಗೆ, ನಮ್ಮ ಒಳಗಿನ ಬದಲಾವಣೆ ನಮ್ಮ ಹೊರಗಡೆ ಬದಲಾವಣೆ ತರತ್ತೆ. ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ, ನಿಮ್ಮನ್ನ ನೀವು ತಿದ್ಕೊಳ್ಳಿ, ನೀವು ನಿಮ್ಮ ಹಾದಿಲಿ ಸರಿಯಾಗಿ ಹೋಗಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗೆಲ್ಲ ಮಾಡ್ತಾ ಇರೋದ್ರಿಂದ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂದ್ರೆ ನಿಮ್ಮ ಆರೋಗ್ಯನ ಕೂಡ ನೀವು ಗಮನಿಸ್ಕೋಬೇಕು. ನಾವೇ ಆರೋಗ್ಯವಾಗಿ ಇಲ್ದಲೇ ಇದ್ರೆ ನಾವು ಮತ್ತೊಂದು ಕೆಲಸ ಹೇಗ್ ಮಾಡ್ತೀವಿ? ಡಿಪೆಂಡೆನ್ಸಿ ಬರುತ್ತೆ. ಹೌದಾ? ನಮ್ಮ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಹೇಗೆ? ನಮ್ಮ ಮನಸ್ಥಿತಿಗಳು ಸರಿ ಹೋಗ್ಬೇಕು. ನಮ್ಮ ಮನಸ್ಥಿತಿಗಳು ಸರಿ ಹೋಗ್ಬೇಕು ಅಂದ್ರೆ ಹೇಗೆ? ನಮ್ಮ ಚಿಂತನೆಗಳು ಸರಿ ಹೋಗ್ಬೇಕು. ಜೊತೆಗೇನು ಆಹಾರ ಸೇವನೆ ಒಳ್ಳೆ ಒಳ್ಳೆ ಆಹಾರ ಮಾಡ್ಬೇಕು. ಜಂಕ್ ಫುಡ್ಸ್ಗೆ ಹೋಗ್ತಾರೆ ಈಗ ಎಷ್ಟೊಂದ್ ಜನ. ಆ ಜಂಕ್ ಫುಡ್ನ ಕಮ್ಮಿ ಮಾಡ್ಕೊಂಡು ಆರೋಗ್ಯ ಪರಿಸ್ಥಿತಿಗೆ ಏನೆಲ್ಲ ಒಳ್ಳೆ ಆಹಾರ ಬೇಕೋ, ಹಣ್ಣು ತರಕಾರಿ ಅವನ್ನ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸೇವಿಸ್ಕೊಂಡು ನಾವು ಕ್ವಾಲಿಟಿ ಫುಡ್ನ ತಿನ್ಬೇಕೆ ಹೊರತು ಕ್ವಾಂಟಿಟಿ ಫುಡ್ ಅಲ್ಲ. ಹೌದಾ? ಕ್ವಾಲಿಟಿ ಲೈಫ್ನ ಲೀವ್ ಮಾಡ್ಬೇಕೇ ಹೊರತು ನಾನು ಎಷ್ಟು ದಿವಸ ಬದುಕ್ತೆ ಅನ್ನೋದಕ್ಕಿಂತ ನಾನು ಯಾವ ರೀತಿ ಬದುಕ್ತೆ. ಈಗ 100 ವರ್ಷ ಬದುಕಿರೋರೇ ಅಂತ ಅಲ್ಲ. ಈಗ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ ಅವರು ಚಿಕ್ಕ ವಯಸ್ಸಿಗೆ ಹೋದ್ರು. ಬಿಲೋ 50 ಇತ್ತ ಅವ್ರ ವಯಸ್ಸು. ಹೌದಾ? ಆದ್ರೆ ಅವ್ರಿಗೆ ಎಷ್ಟು ಇವತ್ತೂ ಕೂಡ ಜನ ಪ್ರೀತಿ ಗೌರವದಿಂದ ನೋಡ್ತಾರೆ. ನಮ್ಮ ಬದುಕು ಅಷ್ಟು ಚೆನ್ನಾಗಿರ್ಬೇಕು. ಕ್ವಾಲಿಟಿ ಲೈಫ್ನ ನಾವು ಲೀಡ್ ಮಾಡಬೇಕು. ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ನಮ್ಮ ಹೆಲ್ತ್ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು. ಹೌದಾ? ನಮ್ ಹೆಲ್ತ್ ಚೆನ್ನಾಗಿ ಇಟ್ಕೊಳಕ್ಕೆ ಒಳ್ಳೆ ಆಹಾರ ತಿನ್ಬೇಕು, ನಿದ್ರೆ ಕೂಡ ಸರಿಯಾಗಿ ಮಾಡ್ಬೇಕು, ಬ್ರೀದಿಂಗು ಸರಿ ಇರ್ಬೇಕು. ನಮ್ಮಲ್ಲಿ ಸ್ವಲ್ಪ ಏರುಪೇರು ಆಯ್ತು ಅಂದ್ರೂ ನಮಗ್ ಗೊತ್ತಾಗುತ್ತೆ. ಹೌದಾ?
ನಮ್ಮ ಬಾಡಿಲಿ ಎಲ್ಲೇ ಪೇನ್ ಬಂದ್ರು ಕೂಡ ನಾವು ಇವು ಯಾಕೋ ನೋವ್ತಾ ಇದೆ ಹಂಗೆ ಹಿಂಗೆ ಒಂದ್ ಪೇನ್ ಕಿಲ್ಲರ್ ತಗೊಂಡ್ರೆ ಆಯ್ತು ಅಂತ ಹೇಳಿ ತಗೊಂತೀವಿ. ಬಂದಾಗೆಲ್ಲ ಏನ್ ಮಾಡ್ತೀವಿ, ಪೇನ್ ಕಿಲ್ಲರ್ ತಗೊಂಡ್ಬಿಡ್ತೀವಿ. ಆದ್ರೆ ಏನಕ್ಕೋಸ್ಕರ ಅದು ಪೇನ್ ಬಂದಿದೆ ಅಂತ ನಾವು ಯೋಚನೆನೇ ಮಾಡೋದಿಲ್ಲ. ನಮಗೆ ಪೇನ್ ಬರೋದು, ಒಂದು ಬಾಡಿ ಪಾರ್ಟ್ ಅಲ್ಲಿ ಪೇನ್ ಬಂತು ಅಂದ್ರೆ ಅದು ನಮ್ಗೇನೋ ಸಿಗ್ನಲ್ ಕೊಡ್ತಾ ಇರತ್ತೆ. ಆ ಸಿಗ್ನಲ್ ಏನು ಅನ್ನೋದನ್ನ ನಾವು ಅರಿವು ಮಾಡ್ಕೋಬೇಕು. ಏನ್ ಹೇಳಕ್ಕೆ ನಮ್ಗೆ ಪ್ರಯತ್ನ ಪಡ್ತಾ ಇದೆ, ಯಾತಕ್ಕೋಸ್ಕರ ಆ ಭಾಗದಲ್ಲಿ ನೋವು ಆಗ್ತಾ ಇದೆ. ನಾವು ಕುತ್ಕೊಂಡು ಶಾಂತವಾಗಿ ಆ ಒಂದು ಬಾಡಿ ಪಾರ್ಟ್ ಹತ್ರ ಮಾತಾಡಿ, ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ನೀವು ಕೇಳ್ಕೊಂಡ್ರೆ, ಅಲ್ಲಿ ನಿಮ್ಮ ಯಾವ ತಪ್ಪಿಂದ ಅಲ್ಲಿ ಬಾಡಿ ಪಾರ್ಟ್ಗೆ ನೋವು ಆಗ್ತಿದೆ ಅನ್ನೋದನ್ನ ನಾವು ಅರ್ತ್ಕೋಬಹುದು. ಹೇಗಪ್ಪ ಮಾತಾಡೋದು, ಏನ್ ಮಾತಾಡಕ್ಕಾಗತ್ತಾ ನಮ್ಮ ಬಾಡಿ ಪಾರ್ಟ್ ಜೊತೆ ಅಂತ ನಮ್ಗೆ ಅನ್ನಿಸ್ಬೋದು. ಕೇಳಕ್ಕೆ ಒಂದ್ ಸ್ವಲ್ಪ ಏನ್ ಹೀಗೆ ಅಂತ ಅನ್ನಿಸ್ಬೋದು. ಆದ್ರೆ ನೀವು ಶಾಂತತೆಯಲ್ಲಿ ಕುತ್ಕೊಂಡು ನೀವು ಅದನ್ನ ಗಮನಿಸ್ತಾ ಹೋದ್ರೆ ಯಾವ ತಪ್ಪಿನಿಂದ ಇದಾಗಿದೆ ಅನ್ನೋದು ನಮ್ಗೆ ಅರಿವಾಗತ್ತೆ. ತೀರಾ ನಿಮ್ಗೆ ಗೊತ್ತೇ ಆಗ್ಲಿಲ್ಲ, ಅರಿವೇ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ, ನಾವ್ ಯಾರಿಗಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ ಹೇಳಿ? ಸಾರಿ ಕೇಳ್ತೀವಿ, ಹೌದಾ? ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ. ಆ ಕ್ಷಮಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಶಮನ ಆಗತ್ತೆ. ಇಲ್ಲೂ ಬಾಡಿ ಪಾರ್ಟ್ ಅಲ್ಲಿ ನಮ್ಗೆ ನೋವು ಬಂದಾಗ ಆ ಬಾಡಿ ಪಾರ್ಟ್ ಅಲ್ಲಿ ಮಾತಾಡಿ ನಿಮ್ಗೆ ಅರ್ಥನೂ ಆಗ್ಲಿಲ್ಲ ಅಂದ್ರೂ ಕೂಡ, ನನ್ನಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸು ಅಂತ ಪರ್ಟಿಕ್ಯುಲರ್ ಆ ಬಾಡಿ ಪಾರ್ಟ್ ನ ಕೇಳಿದ್ರೆ, ಅದನ್ನ ಪದೇ ಈಗ ಪ್ರೀತಿಸ್ಬೇಕಾದ್ರೆ ಒಂದೇ ಸಲ ಐ ಲವ್ ಯು ಅಂದ್ರೆ ಇದ್ ಮಾಡ್ತಾರ? ಇಲ್ಲ ಅಲ್ವಾ? ಹಂಗೆ ಬಾಡಿ ಪಾರ್ಟ್ಗೂ, ಯಾಕೆಂದ್ರೆ ಎಷ್ಟೋ ಇದಾದ್ಮೇಲೆ ಅದು ನೋವಾಗಿರುತ್ತೆ. ಆ ನೋವಿಗೆ ಕಾರಣ ಬಂದಿದೆ ಅಂದ್ರೆ ಅದಕ್ಕೆ ಸಾಕಷ್ಟು ಪೆಟ್ಟಾಗಿರುತ್ತೆ. ಅದು ಹೋಗ್ಬೇಕು ಅಂದ್ರೆ ಏನ್ ಮಾಡೋಣ, ನಾವು ಆ ಬಾಡಿ ಪಾರ್ಟ್ ಹತ್ರ ಮಾತಾಡ್ಬೇಕು. ನಮ್ಗೆ ಏನ್ ತಪ್ಪಿಂದ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಅಂದ್ರು ತಪ್ಪನ್ನ ಸರಿಪಡಿಸ್ಕೋಬಹುದು. ಗೊತ್ತಾದ್ರೆ ತಪ್ಪೇ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳೋದು ಹೇಗೆ? ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಿ ಅಂತ ಕೇಳ್ತೀವಲ್ವಾ? ಹಾಗೆ ಕೂಡ ಆ ಬಾಡಿ ಪಾರ್ಟ್ನು ಕೂಡ ನೋವು ಎಲ್ಲಾರ ಇತ್ತು ಅಂದ್ರೆ ದಯವಿಟ್ಟು ನನ್ನ ಕ್ಷಮಿಸು, ನನ್ನಿಂದ ಏನೇ ತಪ್ಪಾಗಿದ್ರು ಅದನ್ನ ಕ್ಷಮಿಸ್ಬಿಡು, ನಾನು ನಿನ್ನನ್ನ ಪ್ರೀತಿಸ್ತೀನಿ, ನನ್ಗೆ ಪ್ರೀತಿ ಮಾಡ್ಕೊಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ, ನನ್ಗೆ ನನ್ ತಪ್ಪು ಅರಿವು ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದ. ಇದನ್ನ ನೀವು ನಿಮ್ಮ ಬಾಡಿ ಪಾರ್ಟ್ ಅಲ್ಲೇನೆ ಮಾತಾಡ್ತಾ ಇದು ಒಂದು ಟೆಕ್ನಿಕ್ಕೆನೆ ನಮ್ಮನ್ನ ನಾವು ಅರಿತ್ಕೊಳೋದಕ್ಕೆ. ಮಾಡಿ ನೋಡಿ, ಇದರಿಂದ ಸಾಕಷ್ಟು ಬದಲಾವಣೆಗಳು, ರಿಸಲ್ಟ್ಗಳು ಬಂದಿದೆ. ಕೇಳಿ, ಐ ಆಮ್ ಸಾರಿ ಅಂತ ಕೇಳಿ, ಪ್ಲೀಸ್ ಫರ್ಗಿವ್ ಮೀ ಅಂದಿ, ಥ್ಯಾಂಕ್ ಯು, ಐ ಲವ್ ಯು. ಇದು ಒಂದು ಮಂತ್ರ ಇದ್ದಂಗೆ. ಪಠಣ ಮಾಡ್ತಾ ಇತ್ತು ಅಂದ್ರೆ ಆ ನೋವು ಮತ್ತೊಂದು ಶಮನ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಇವತ್ತು ಇದೊಂದು ಹೊಸ ಟೆಕ್ನಿಕ್, ಅದು ಹೇಳ್ತಾ ಬಂದಿರುವಂತದ್ದು. ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಎಷ್ಟೋ ಸುಧಾರಿಸುತ್ತೆ, ನಿಮ್ಮ ಮನಸ್ಥಿತಿನೂ ಕೂಡ ಎಷ್ಟೋ ಸುಧಾರಿಸುತ್ತೆ. ಆರೋಗ್ಯ ಸರಿ ಇತ್ತು, ಮನಸ್ಥಿತಿ ಸರಿ ಇತ್ತು ಅಂತ ಅಂದ್ರೆ ಎಲ್ಲ ಸುಗಮವಾಗಿ ನಮ್ಮ ಜೀವನ ಆಗತ್ತೆ. ಆರೋಗ್ಯ ಮನಸ್ಥಿತಿ ಹೇಗೆ ಕಾಪಾಡ್ಕೊಳೋದು ಅನ್ನೋದನ್ನ ಬುದ್ಧವರು ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫರ್ಗಿವ್ ಅಂಡ್ ಲೆಟ್ ಗೋ ಅನ್ನೋದನ್ನು ನಾವು ಕಲ್ತಿದೀವಿ. ನಾವು ನಮ್ಮ ಮನಸ್ಥಿತಿ ಶಾಂತವಾಗಿರ್ಬೇಕು ಅಂತ ಅಂದ್ರೆ ನಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಕ್ಕೆ ಕಾರಣ ಆಗಿರುವಂತ ಪರಿಸ್ಥಿತಿಗಳನ್ನ ಏನ್ ಮಾಡ್ಬೇಕು? ಕ್ಷಮಿಸ್ಬಿಡ್ಬೇಕು, ಲೆಟ್ ಗೋ ಮಾಡ್ಬೇಕು. ಅದನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡಷ್ಟು ಯಾರಿಗೆ ಕಷ್ಟ ಆಗೋದು? ನಮಗೆ ಕಷ್ಟ ಆಗೋದು. ಏನಾರು ಕೋಪ ಬಂತು ಅಂದ್ರೆ ಏನ್ ಮಾಡ್ತೀವಿ? ಕೋಪ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು, ಕೈಯೆಲ್ಲ ಹಿಂಗೆಲ್ಲ ಅನ್ಕೊಂಡು ಎಷ್ಟೊಂದ್ ಜನ ಶಾಪ ಕೂಡ ಹಾಕ್ಬಿಡ್ತಾರ, ಹೌದಾ? ಅದಾಗೋದು ಯಾರಿಂದ? ನಮ್ಮಲ್ಲಿ ಕಿರ್ಚಾಡ್ಕೊಂಡು ಹಾರಾಡ್ಕೊಂಡು ಎಲ್ಲ ಮಾಡಿದ್ರೆ ನಮ್ಮ ಉಸಿರಾಟದಲ್ಲಿ ಎಷ್ಟು ಏರುಪೇರು ಆಗತ್ತೆ, ಹೌದಾ? ಯಾರ್ದೋ ಇದಕ್ಕೆ ನಾವು ಕೋಪ ಮಾಡ್ಕೊಂಡು ನಮ್ಮ ಉಸಿರಾಟದಲ್ಲಿ ಏರುಪೇರು ಮಾಡ್ಕೊಂಡು ನಮ್ಮ ಬಾಡಿ ಪಾರ್ಟ್ಸ್ಗೆ ಅದನ್ನ ಸರಿಯಾಗಿ ಕೆಲಸ ಮಾಡಕ್ ಬಿಡದಲ್ಲೇ ಇರೋದ್ರಿಂದ ತೊಂದರೆ ಆಗೋದು ಯಾರಿಗೆ? ನಮ್ಗೆ ಆಗೋದು. ಪ್ರತಿಯೊಂದಕ್ಕೂ ಅದ್ರದ್ದೇ ಆದ ಕೆಲಸ ಇರುತ್ತೆ, ಹೌದಾ? ಆ ಕೆಲ್ಸಕ್ಕೆ ನಾವು ಅಣು ಮಾಡ್ಕೊಡ್ಲಿಲ್ಲ ಅಂದ್ರೆ, ನಾವು ದ್ವೇಷಿಸಿದಷ್ಟು, ನಮ್ಮಲ್ಲಿ ಆಕ್ರೋಶ ಬಂದಷ್ಟು, ನಮ್ಮಲ್ಲಿ ದ್ವೇಷ ಹೆಚ್ಚಾದಷ್ಟು ಏನಾಗತ್ತೆ?
ನಮ್ಮ ಸೆಲ್ಸ್ಗಳು, ಬಾಡಿ ಸೆಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದ್ರೆ ಏನಾಗುತ್ತೆ, ಅದು ಸೆಲ್ಸ್ ಡೆಡ್ ಆಗ್ತಾ ಹೋಗುತ್ತೆ ಬೇಗ ಬೇಗ. ಪ್ರತಿ ಕ್ಷಣ ಸಾವಿರಾರು ಸೆಲ್ಸ್ ಹುಡ್ತವೆ, ಸಾವಿರಾರು ಸೆಲ್ಸ್ ಸಾಯ್ತವೆ ನಮ್ಮ ಬಾಡಿಲಿ. ಆದ್ರೆ ಆ ಸೆಲ್ಸ್ ಯಾವ ಮೆಮೊರಿ ಇಟ್ಕೊಂಡು ಸಾಯ್ತವೆ ಅನ್ನೋದು ಮುಖ್ಯ ಆಗತ್ತೆ. ಈಗ ನಮಗೆ ಕಾಯಿಲೆ ಮತ್ತೊಂದು ಬಂತು ಅಂತ ಅಂದ್ರೆ ಅದಕ್ಕೆ ಕಾರಣ ಏನಾಗಿರುತ್ತೆ ಹೇಳಿ? ಈಗ ಶುಗರ್ ಬಂತು, BP ಬಂತು, ಮತ್ತೊಂದು ಮೊದಲೊಂದು. ಇದು ಶುಗರು BP ಕಾಮನ್ ಆಗ್ಬಿಟ್ಟಿದೆ. ಯಾವ್ದಕ್ಕೋಸ್ಕರ? ಇದು ಸ್ಟ್ರೆಸ್ ಲೈಫ್ ಇಂದಾನೆ. ಸ್ಟ್ರೆಸ್ ಇಂದ ಏನಾಗತ್ತೆ, ನಮ್ಮಲ್ಲಿ ಕೆಲಸ ಮಾಡಕ್ ಇರೋಂತ ಜೀವಕೋಶಗಳು ನಾಶ ಆಗ್ತವೆ. ಜೀವಕೋಶಗಳು ನಾಶ ಆಯ್ತು ಅಂತ ಅಂದ್ರೆ ಏನಾಗತ್ತೆ, ಅಲ್ಲಿ ಬೆಳವಣಿಗೆಗಳು ಚೆನ್ನಾಗಾಗೋದಿಲ್ಲ. ನಮ್ಮ ಪ್ಯಾಂಕ್ರಿಯಾಸ್ ಮತ್ತೊಂದು ಮೊದಲೊಂದು ಏನು ನಮ್ಮ ಬಾಡಿ ಪಾರ್ಟ್ಸ್ ಇದಾವೆ ಅದು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೆ, ಸರಿಯಾದ ರೀತಿ ಇನ್ಸುಲಿನ್ನು ಮತ್ತೊಂದು ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗತ್ತೆ, ಶುಗರ್ ಇದಾಗತ್ತೆ. ಕಾರಣ ಯಾರು? ಬೇರೆ ಯಾರು ಅಲ್ಲ, ನಾವೇ. ನಮ್ಮ ಮನಸ್ಥಿತಿನ, ನಮ್ಮ ದೇಹದ ಪರಿಸ್ಥಿತಿನ ನಾವು ಸರಿಗೆ ಇಟ್ಕೊಂಡಲೇ ಇರೋದ್ರಿಂದಾನೇ ಈ ಕಾಯಿಲೆ ಮತ್ತೊಂದು ಮೊದಲೊಂದು ಬರೋದು. ಸ್ಟ್ರೆಸ್ ಲೈಫ್ ನ ಲೀಡ್ ಮಾಡೋದ್ರಿಂದ ಏನಾಗತ್ತೆ, ಇದೆಲ್ಲ ಕಾರಣ ಆಗತ್ತೆ. ಆ ಸ್ಟ್ರೆಸ್ ಇಂದ ಆಚೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಮನಸ್ಥಿತಿನ ಶಾಂತವಾಗಿ ಇಟ್ಕೋಬೇಕು. ಪ್ರತಿಯೊಂದು ಹಂತದಲ್ಲೂ ಬುದ್ಧ ಅವರು ಹೇಳೋದೇನು, ಯಾರನ್ನು ದ್ವೇಷಿಸ್ಬೇಡಿ, ನಿಮ್ಮನ್ನ ನೀವು ಹೇಗೆ ಉನ್ನತದಲ್ಲಿ ಕರ್ಕೊಂಡು ಹೋಗ್ಬೇಕು ಅದನ್ನ ಮಾಡಿ. ಮನಸ್ಸನ್ನ ತುಂಬಾ ಶಾಂತವಾಗಿ ಇಟ್ಕೊಳ್ಳಿ. ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಅಂತ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದ ದೋಷಗಳು ಇರಬಾರ್ದು. ನಮ್ಮ ಚಿಂತನೆ ತುಂಬಾ ಸರಳವಾಗಿರ್ಬೇಕು, ಶಾಂತವಾಗಿರ್ಬೇಕು, ನೆಮ್ಮದಿ, ನಮ್ಮ ಜೀವನಕ್ಕೆ ನೆಮ್ಮದಿ ತರುವಂತದ್ದು ಇರ್ಬೇಕು ನಮ್ಮ ಚಿಂತನೆಗಳು. ಹಂಗಾಗಿ ಏನ್ ಮಾಡೋದು, ಯಾರೇ ಏನೇ ತಪ್ಪು ಮಾಡಿದ್ರು, ನಾವ್ ಯಾರನ್ನೇ ಎಷ್ಟೇ ದ್ವೇಷಿಸಿದ್ರು ಅದನ್ನ ಕ್ಷಮಿಸ್ಬಿಡಿ. ಮೊದಲು ಕ್ಷಮಿಸ್ಬೇಕಾಗಿರೋದು ಯಾರನ್ನ ನಾವು ತುಂಬಾ ಅಂದ್ರೆ ತುಂಬಾ ದ್ವೇಷಿಸ್ತೀವೋ, ಇವರಿಂದ ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಅಂತ ಅನ್ಕೊಂತೀವೋ, ಯಾರನ್ನ ಹೆಚ್ಚು ದ್ವೇಷಿಸ್ತೀವೋ, ಇವ್ರು ನಮ್ ಜೀವನದಲ್ಲಿ ಬರ್ಲೇಬಾರ್ದು ಅಂತ ಅನ್ಕೋತೀವೋ ಅವ್ರನ್ನೇ ಮೊದಲು ಕ್ಷಮಿಸ್ಬೇಕಾಗಿರೋ ಅಂಥದ್ದು. ಯಾಕೆ, ದೊಡ್ಡ ಬಂಡೆನೆ ನಾವು ಹೊಡಿತು ಅಂತ ಅಂದ್ರೆ ಚಿಕ್ಕ ಚಿಕ್ಕ ಬಂಡೆಗಳನ್ನ ಹೊಡಿಯೋದು ನಮ್ಮಲ್ಲಿ ಆಗಲ್ಲ ಅನ್ನೋದಿಲ್ಲ, ಅದನ್ನ ಸುಲಭವಾಗಿ ಮಾಡ್ಬಿಡ್ತೀವಿ. ಮೊದ್ಲೇನಾಗ್ಬೇಕು, ದೊಡ್ಡ ಬಂಡೆ ಹೊಡಿಬೇಕು. ಒಂದೇ ಸಲ ಹೊಡಿಯಕ್ಕಾಯ್ತು ಅಂದ್ರೆ ಓಕೆ, ಇಲ್ಲ ಅಂತ ಅಂದ್ರು ಒಂದೊಂದೇ ಪೆಟ್ಟು ಮಾಡಿ ಮಾಡಿ ಆದ್ರೂನು ಅಂದ್ರೆ ಒಂದೊಂದೇ ನಮ್ಮ ಅಲ್ಲಿ ಆಗ್ತಾ ಇರೋಂತ ಗೊಂದಲಗಳನ್ನ ನೋಡ್ಕೊಂಡು ಮಾಡ್ಕೊಂಡು ಬಂತು ಅಂದ್ರೆ ದೊಡ್ಡ ಬಂಡೆನೂ ಹೊಡಿತೀವಿ. ಒಂದ್ ದೊಡ್ಡ ಬಂಡೆ ಹೊಡಿಬೇಕು ಅಂದ್ರೆ ಎಷ್ಟು ಪೆಟ್ಟು ಅದಕ್ಕೆ ಕೊಡ್ಬೇಕು, ಹೌದಾ? 1, 2, 100, 1000 ಪೆಟ್ಟು ಕೊಡುತ್ತವೆ. ಎಲ್ಲೋ ಒಂದು 1001ನೇ ಪೆಟ್ಟಲ್ಲಿ ಅದು ಬಂಡೆ ಸಿಡಿಯುತ್ತೆ ಅನ್ನೋದಾದ್ರೆ ಮೊದಲನೇ ಪೆಟ್ಟು ವೇಸ್ಟಾ? ಇಲ್ಲ ಅಲ್ವಾ? ಒಂದೊಂದು ಪೆಟ್ಟುನು ಸೇರಿ ಕೊನೆಗೆ ದೊಡ್ಡ ಬಂಡೆ ಹೊಡೆಯುವಂಥದ್ದು. ದೊಡ್ಡ ಬಂಡೆ ಹೊಡೆದ್ಮೇಲೆ ಸಣ್ಣ ಸಣ್ಣವಾದ ಹೆಂಗ್ ಹೊಡೆಯೋದು ಅನ್ನೋದು ನಮಗೆ ಅರ್ಥ ಆಗತ್ತೆ. ಹಂಗೇನೆ ಅಷ್ಟು ದ್ವೇಷಕ್ಕೆ ಕಾರಣ ಆಗಿರುವಂಥದ್ದು, ಅಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂತ ಒಬ್ಬ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಮೊದಲೊಂದು ಏನೇ ಇರ್ಬೋದು, ಆ ದೊಡ್ಡದು ನಮ್ಮ ಜೀವನದಲ್ಲಿ ಆಕ್ರೋಶ ಮೊದಲೊಂದು ತರ್ತಾ ಇದೆ ಅಂದ್ರೆ ಮೊದ್ಲು ಅದರಿಂದ ಆಚೆ ಬರೋದ್ ನೋಡ್ಬೇಕು. ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಅವ್ರನ್ನ ಕ್ಷಮಿಸೋದ್ರ ಜೊತೆಗೆ ನಮ್ಮ ದೇಹಕ್ಕೆ ನಾವು ನೋವು ಕೊಟ್ಟಿರ್ತೀವಿ. ಇದು ನಮ್ಮ ದೇಹಕ್ಕೆ ನಾವು ನೋವು ಕೊಡೋದು ಬೇರೆಯವರಲ್ಲ, ನಾವೇ. ಅದನ್ನ ಅರಿತುಕೊಂಡು ನಾನು ಬೇರೆಯವ್ರನ್ನ ಕ್ಷಮಿಸ್ದಂಗೆ ನಮ್ಮ ತಪ್ಪ ಆಲೋಚನೆಯಿಂದ, ನನ್ನ ತಪ್ಪು ಕಲ್ಪನೆಯಿಂದ ನನ್ನ ದೇಹದ ಪರಿಸ್ಥಿತಿ ಈ ತರ ಆಗಿದೆ ಅಂತ ಹೇಳಿ ನಾವು ನಮ್ಮನ್ನು ಕೂಡ ಕ್ಷಮಿಸ್ಕೋಬೇಕು. ಎರಡೂ ಮಾಡೋದ್ರಿಂದ ಮಾತ್ರ ನಾವು ನೆಮ್ಮದಿಯ ಜೀವನ, ಸುಖಕರವಾದ ಜೀವನ, ಸಂತೋಷವಾದ ಜೀವನ ಮಾಡೋದಕ್ಕೆ ಅನುವು ಕೊಡುತ್ತೆ. ಯಾವುದೇ ರೀತಿ ಆಸೆ ಆಕಾಂಕ್ಷೆ ಇಟ್ಕೊಂಡಲೇನೆ ನಾವು ನಮ್ಮ ಕೆಲಸ ಮಾಡೋದ್ರಿಂದ, ಆಸೆ ಇಲ್ಲದೆ ಜೀವನ ಮಾಡಕ್ಕಾಗತ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಆಸೆಯಿಂದನೇ ಜೀವನ ಮಾಡ್ಬೇಕು.
ಪ್ರತಿಯೊಂದು ಇವಾಗ ನೀವು ಇಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡಿದ್ದು ಒಂದು ಆಸೆನೆ. ನಮ್ಮ ಆಸೆ ನಮ್ಮ ಉನ್ನತಿಗೆ ಕಾರಣ ಆಗ್ಬೇಕೇ ಹೊರತು ನಮ್ಮ ಅವನತಿಗೆ, ನಮ್ಮ ಗೊಂದಲಕ್ಕೆ, ಮತ್ತೊಂದಕ್ಕೆ ಕಾರಣ ಆಗ್ಬಾರ್ದು. ಅದು ನಮ್ಮ ದುಃಖಕ್ಕೆ ಕಾರಣ ಆಗ್ಬಾರ್ದು, ನಮ್ಮ ನೋವಿಗೆ ಕಾರಣ ಆಗ್ಬಾರ್ದು ಅನ್ನೋದನ್ನ ಬುದ್ಧ ಅವರು ತಿಳಿಸ್ಕೊಟ್ಟಿದ್ದಾರೆ. ಹೌದಾ? ಕೊನೆಗೇನು, ಬಿ ಟ್ರೂ ಟು ಯುವರ್ ಸೆಲ್ಫ್. ನಿಮಗೆ ನೀವು ಸತ್ಯವಾಗಿ ಇರ್ರಿ. ನಾವು ಯಾವುದೇ ಇದಕ್ಕೂ ಬೇರೆಯವ್ರ ಹತ್ರ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಡು ಬಂದಿರ್ತೀವಿ, ಹೌದಾ? ಆದ್ರೆ ಸತ್ಯ ಏನು ಅನ್ನೋದು ನಮಗೆ ಅರಿವಿರುತ್ತೆ. ನಾವ್ ಏನೇ ಒಂದು ಸುಳ್ಳು ಮುಚ್ಚಾಕಕ್ಕೆ ಇನ್ನೊಂದು, ಮತ್ತೊಂದು ಅಂತ 100 ಸುಳ್ಳು ಹೇಳ್ತೀವಿ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತನೂ ಕೂಡ ಹೇಳ್ತಾರೆ. ನಮ್ಮ ಕೆಲ್ಸ ಆಗ್ಬೇಕು ಅಂತ ಏನ್ ಮಾಡ್ತೀವಿ? ಸುಳ್ಳನ್ನ ಹೇಳ್ತೀವಿ. ಆದ್ರೆ ನಮಗೆ ನಾವು ಸುಳ್ಳು ಹೇಳ್ಕೊಳಕ್ಕಾಗತ್ತಾ? ನಾವು ಬೇರೆಯವ್ರನ್ನ ಮೋಸ ಮಾಡ್ತೀವಿ ಹೊರತು ನಮಗ್ ನಾವು ಮೋಸ ಮಾಡ್ಕೊಂತೀವ? ಅದರಿಂದ ಪ್ರಯೋಜನ ಏನು? ಆದ್ರೆ ನಮ್ಮ ಮಾತು, ನಮ್ಮ ವರ್ತನೆ ಬೇರೆಯವ್ರನ್ನ ಹಾಳು ಮಾಡಿದ್ರೆ ಏನಾಗತ್ತೆ? ಈಗ ಪರಿಸ್ಥಿತಿನ ಸುಧಾರ್ಸಕ್ಕೆ ಸಾಕಷ್ಟು ಸುಳ್ಳು ಹೇಳಿರ್ತೀವಿ, ಆದ್ರೆ ಅದು ಒಳ್ಳೆ ರೀತಿ ಇದ್ರೆ ಓಕೆ. ಈಗ ಒಬ್ಬ ಪೇಷಂಟ್ ಇವತ್ತು ಸಾಯ್ತೀಯ ಅಂತ ಹೇಳಕ್ಕಾಗತ್ತಾ ಡಾಕ್ಟ್ರು? ಇಲ್ಲಪ್ಪ ನೀನ್ ಇನ್ನೂ ಚೆನ್ನಾಗ್ ಆಗ್ತೀಯಾ, ಆರೋಗ್ಯವಾಗಿರ್ತೀಯ ಅಂದ್ರೆ ಅವನಲ್ಲಿ ಏನಾಗತ್ತೆ? ಹೌದು, ನನ್ನಲ್ಲಿರೋ ಸಾಧ್ಯತೆ ಇದೆ, ನನ್ನ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಭಾವನೆನ ಅವ್ರಿಗೆ ತಂದ್ಕೊಡ್ಬೇಕೆ ಹೊರತು ಇಲ್ಲ ನಿಮ್ದು ಮುಗ್ದೋಯ್ತು, ನಿನ್ ಸತ್ತೋಗ್ತೀಯ ಅಂತ ಅಂದ್ಬಿಟ್ರೆ ನಾಳೆ ಅವ್ರು ಏನ್ ಮಾಡ್ತಾರೆ? ಇವತ್ತೇ ಸತ್ತೋಗ್ಬಿಡ್ತಾರೆ. ಹೌದಾ? ಆ ಪರಿಸ್ಥಿತಿ ಏನಿರುತ್ತೆ ಅಂತ ಗೊತ್ತಿದ್ರು ನಾವೇನ್ ಮಾಡ್ತೀವಿ? ಅಲ್ಲಿ ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ಒಳ್ಳೆ ಉದ್ದೇಶದಿಂದ. ಆದ್ರೆ ನಾವು ತಪ್ಪಾದ ಉದ್ದೇಶದಿಂದ, ಕೆಟ್ಟ ಉದ್ದೇಶದಿಂದ ಏನಾದ್ರೂ ನಾವು ಮತ್ತೊಬ್ಬರಿಗೆ ತೊಂದರೆ ಮಾಡಿದ್ರೆ ಆ ತೊಂದರೆ ಅವ್ರಿಗಲ್ಲ, ಮೊದಲು ನಮಗೆ ಆಗತ್ತೆ. ಅದನ್ನ ನಾವು ಅರ್ತ್ಕೋಬೇಕು. ನಮ್ಮೊಳಗೆ ನಾವು ಸತ್ಯವಾಗಿರ್ಬೇಕು. ಹೊರಗಿನ ಏನೇ ಮಾಡಿದ್ರು ಕೂಡ ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದೇ ಆಗತ್ತೆ, ನಾವು ಒಬ್ರಿಗೆ ಕೆಟ್ಟದ್ ಮಾಡಿದ್ರೆ ನಮಗೂ ಕೆಟ್ಟದ್ದೇ ಆಗತ್ತೆ. ಬೇರೆಯವರು ನಮಗ್ ಕೆಟ್ಟದ್ ಮಾಡಕ್ ಬಂದಾಗ್ಲೂ ನಾವು ಶಾಂತ ಸ್ವರೂಪದಲ್ಲಿ ಇದ್ರೆ, ನಮ್ಮ ಮನಸ್ಥಿತಿನ ಕದಲಿಸ್ಕೊಂಡಲ್ಲೇ ಇದ್ರೆ ಎದುರುಗಡೆ ಇರೋರಲ್ಲೂ ಬದಲಾವಣೆನ ನಾವು ತರ್ಬೋದು. ಹೇಗೆ ಅಂದ್ರೆ ಇಲ್ಲಿ ಎನರ್ಜಿ ಪಾಸ್ ಏನಾಗತ್ತೆ? ನಿಮ್ಮಲ್ಲಿ ಇರೋ ಶಾಂತಿನೇ ಮತ್ತೊಬ್ರಿಗೆ ಪಾಸ್ ಆಗತ್ತೆ. ಹಂಗಾಗಿ ಅವ್ರ ಆಕ್ರೋಶ ಕೂಡ ಕಮ್ಮಿ ಆಗತ್ತೆ. ಬಟ್ ಅದು 1-2 ದಿವಸದಲ್ಲ, 100 ವರ್ಷದ ಸಾಧನೆ ಆಗತ್ತೆ. ನಾವು ಈ ಜನ್ಮದಲ್ಲಿ ಈ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಇದು ಒಂದೇ ಕಾರಣ ಆಗಿರಲ್ಲ. ನಮ್ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿರತ್ತೆ. ಈ ಧ್ಯಾನಕ್ಕೆ ಬರುವಂತ ಬದಲಾವಣೆಗಳು ಆಗಿರತ್ತೆ. ಅದಿಲ್ದಲೆ ಬರಕ್ ಸಾಧ್ಯ ಇಲ್ಲ. ಎಷ್ಟು ಜನ ಧ್ಯಾನನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಧ್ಯಾನದಿಂದ ಒಳ್ಳೇದಾಗಿದೆ, ಒಳ್ಳೇದಾಗತ್ತೆ ಅಂತ ಗೊತ್ತಿದ್ರು ಕೂಡ ಎಷ್ಟು ಜನ ಮುಂದುವರಿಸ್ಕೊಂಡು ಹೋಗಿದ್ದಾರೆ? 100 ಜನ ಸ್ಟಾರ್ಟ್ ಮಾಡಿದ್ರೆ ಕೊನೆಗೆ ಎಂಡ್ ಆಗೋ ಅಷ್ಟೊತ್ತಿಗೆ 10 ಜನ 15 ಜನ ಆಗಿರ್ಬೋದು, ಇನ್ನು ಕಮ್ಮಿ ಜಾಸ್ತಿ ಎರಡೂ ಇರ್ಬೋದು. ಆದ್ರೆ ಅಷ್ಟು ಜನನು ಯಾಕೆ ಮುಂದುವರಿಲಿಲ್ಲ? ಇನ್ನೂ ಅವರಲ್ಲಿ ಸಂಪೂರ್ಣವಾಗಿ ಬದಲಾವಣೆಗಳು ಆಗಿರೋದಿಲ್ಲ. ನಮ್ಮ ಸಾಧನೆ ನಮ್ಮ ಉನ್ನತಿ ಕಡೆ ಇರ್ಬೇಕು. ನಮ್ಮ ಒಳಗೆ ನಾವು ಸತ್ಯವಾಗಿ ನಡ್ಕೋಬೇಕು. ನಮ್ಮ ಒಳಗೆ ನಮ್ಮ ಸತ್ಯತೆ ಇತ್ತು ಅಂದ್ರೆ ನಮ್ಮ ಶಾಂತತೆನೂ ಇಂಪ್ರೂವ್ ಆಗತ್ತೆ, ನಮ್ಮ ಜೀವನನೂ ಉನ್ನತಿಗೆ ತರತ್ತೆ, ನಾವು ಮತ್ತೊಬ್ಬರಿಗೆ ಬೆಳಕಾಗಿ ಮಾರ್ಪಡ್ತೀವಿ. ಹಂಗಾಗಿ ಸಾಧನೆನ ಒಳ್ಳೆ ರೀತಿ ಮಾಡಿ. ನಮ್ಮ ಸಾಧನೆ ಮತ್ತೊಬ್ಬರಲ್ಲಿ ಬದಲಾವಣೆ ತರಬೇಕು ಒಳ್ಳೆ ರೀತಿಲಿ. ನಿಮಗೆ ನೀವು ಸತ್ಯವಾಗಿರ್ರಿ, ನಿಮಗೆ ನೀವು ಶಾಂತವಾಗಿರ್ರಿ. ಶಾಂತತೆನ ಕಾಪಾಡ್ಕೊಳಕ್ಕೆ, ಮನಸ್ಥಿತಿನ ಗೊಂದಲದಲ್ಲಿ ತಗೊಂಡೋಗ್ದಲೇ ಇರೋದಕ್ಕೆ ಏನೆಲ್ಲ ಬೇಕು ಅದನ್ನಷ್ಟೇ ಮಾಡಿ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಬುದ್ಧ ಅವರು. ಇನ್ನ ಒಂದೇನು, ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್. ಇದ್ರ ಬಗ್ಗೆನೂ ನಾವು ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಪ್ರತಿಯೊಂದು ನಮಗೆ ಕಾರಣ ಅಂದ್ರೆ ನಮ್ಮ ಉನ್ನತಿಗೆ ಕಾರಣ ಆಗಿರುವಂಥದ್ದು.
ನಮಗೆ ನಮ್ಮ ಜೀವನಕ್ಕೆ ಸಹಾಯ ಮಾಡಿರೋಂಥದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ. ನೀವು ಮಗು ಒಂದು ಚಾಕ್ಲೇಟ್ ಕೊಟ್ರು ಕೂಡ ಥ್ಯಾಂಕ್ ಯು ಅನ್ನತ್ತೆ, ಹೌದಾ? ಹಾಗೆ ನಾವೂನು ಹೇಳ್ಬೇಕು. ನಾವೇ ಕಲಿಸ್ಕೊಟ್ಟಿರೋದಲ್ವಾ. ಮಗು ಏನು ಬರ್ತಡೆಗೆ ನಾವೇ ಚಾಕ್ಲೇಟ್ ಕೊಡ್ಸಿದ್ರು ಕೂಡ ಆ ಮಗು ನಮಗ್ ಚಾಕ್ಲೇಟ್ ಕೊಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ, ನನ್ಗೂ ಕೊಡ್ತು ಅಂತ ಹೇಳಿದಾಗ. ನಾವೇ ಕಲಿಸ್ಕೊಟ್ಟಿರೋ ವಿದ್ಯೆ. ಅದನ್ನ ಥ್ಯಾಂಕ್ ಯು ಹೇಳೋದನ್ನ ಇವಾಗ ಬೆಳಿಗ್ಗೆ ನಾವು ಎದ್ದೇಳಿದ್ವಿ ಅಂದ್ರೆ ನಮಗೆ ಶಾಂತವಾಗಿ ನಿದ್ದೆ ಮಾಡ್ಕೊಡೋದ ಅವಕಾಶ ಮಾಡ್ಕೊಟ್ಟಿರೋದ ಮಂಚಕ್ಕೂ ಥ್ಯಾಂಕ್ಸ್ ಹೇಳ್ಬೇಕಾ? ತಲೆ ನೆಮ್ಮದಿಯಾಗಿ ಇಟ್ಕೊಳಕ ಆ ದಿಂಬಗ್ ಥ್ಯಾಂಕ್ಸ್ ಹೇಳ್ಬೇಕಾ? ಈಗ ನಾನು ನೆಟ್ವರ್ಕ್ ಅನುಕೂಲ ಮಾಡ್ಕೊಟ್ಟಿರೋದಕ್ಕೆ ನೆಟ್ವರ್ಕಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಮೊಬೈಲಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ನಮಗೆ ಕನೆಕ್ಟಿವಿಟಿ ಕೊಟ್ಟಿರೋದಕ್ಕೆ. ಪ್ರತಿಯೊಂದಕ್ಕೂ ಹಿಂಗೆ ಥ್ಯಾಂಕ್ಸ್ ಹೇಳ್ತಾ ಹೋಯ್ತು ಅಂತ ಅಂದ್ರೆ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗತ್ತೆ. ಬೆಳಿಗ್ಗೆ ಎದ್ದು ನಾವು ನಮ್ಮ ಮುಖಗಳನ್ನ ಎದ್ದು ಕನ್ನಡಿಲಿ ನೋಡ್ಕೊಂಡು ಥ್ಯಾಂಕ್ ಯು ಫಾರ್ ದಿ ನ್ಯೂ ಲೈಫ್ ಅಂತ ಹೇಳಿದಾಗ ನಮ್ಮನ್ನ ನಮ್ಮ ಜೊತೆ ನಾವು ಊರವ್ರ ಹತ್ರ ಎಲ್ಲ ಮಾತಾಡ್ತೀವಿ, ಆದ್ರೆ ನಮ್ ಜೊತೆ ನಾವೇ ಎಷ್ಟು ಚೆನ್ನಾಗಿ ಮಾತಾಡಿರ್ತೀವಿ ಹೇಳಿ? ನಾವು ಮಾತಾಡ್ಕೊಂಡೇ ಇರಲ್ಲ. ಒಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಮಾತಾಡಿಸಿ ಆಗೋ ಬದಲಾವಣೆಗಳನ್ನ ನೋಡಿ. ಇನ್ನೂ ಹೆಚ್ಚು ಬದಲಾವಣೆ ಆಗ್ತೀವಿ. ಊರ್ನೆಲ್ಲ ಮಾತಾಡ್ಸ್ತೀವಿ, ನಮ್ಮನ್ನ ಮಾತಾಡ್ಸಲ್ಲ ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಹೊರತು ಇವ್ರು ಮಾತಾಡಿಸ್ಲಿಲ್ಲ. ಹಾಗೆ ನಮ್ಮನ್ನ ನಾವ್ ಎಷ್ಟು ದಿವಸ ಮಾತಾಡ್ಸ್ಕೊಂಡಿದೀವಿ ಅಂತ ಒಂದು ಸಲ ಪ್ರಶ್ನೆ ಮಾಡಿ. ಪ್ರತಿಯೊಬ್ರು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳಿ ನೋಡಿ. ನಿಮ್ಮಲ್ಲ ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿ ನೋಡಿ. ನಿಮ್ಮನ್ನ ನೀವು ಮಾತಾಡ್ಸ್ಕೊಳೋದ್ರಿಂದ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗತ್ತೆ. ಪ್ರತಿ ದಿವಸ ಮಾಡಿ ಇದನ್ನ. ಪ್ರತಿ ದಿವಸ ನಿಮ್ಮನ್ನ ನೀವು ಮಾತಾಡಿಸ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಮ್ಮಲ್ಲಿ ಸಾಕಷ್ಟು ಅಂದ್ರೆ ಸಾಕಷ್ಟು ಬದಲಾವಣೆ ಆಗತ್ತೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಬುದ್ಧ ಅವರು, ಲೀವ್ ಅಟ್ ದಿ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳಿ. ಹಿಂದೆ ಏನಾಯ್ತು ಅನ್ನೋದು ಬೇಡ, ಮುಂದೆ ಆಗುತ್ತೆ ಅನ್ನೋ ಒಂದು ಆತಂಕ ಬೇಡ. ಈ ಕ್ಷಣ ಬದುಕಿ. ನಮ್ಮ ಬದುಕಿನ ನಿಜವಾದ ಸತ್ಯ ಏನು? ಈ ಕ್ಷಣ ಬದುಕೋ ಅಂತದ್ದೇನೆ. ಅದೇ ನಮ್ದು ಜೀವನ. ಯಾವಾಗ್ಲೂ ನಾವು ಕುತ್ಕೊಂಡು ಮುಂದಿನ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲ ಹಿಂದಿನ ಬಗ್ಗೆ ಯೋಚನೆ ಮಾಡ್ತೀವಿ. ಪ್ರೆಸೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ನಾವು ಬದುಕ್ತೀವಿ. ಸಾಮಾನ್ಯ ನಾವ್ ಎಲ್ಲರೂ ಮಾಡುವಂತ ತಪ್ಪು ಅದನ್ನೇ. ಆಮೇಲೆ ಇದ್ ಮಾಡ್ಬೇಕು, ಮಧ್ಯಾಹ್ನ ಇದ್ ಮಾಡ್ಬೇಕು, ಬೆಳಿಗ್ಗೆ ಇದ್ ಮಾಡ್ಬೇಕು ಅಂತ ಬರೀ ಅದನ್ನೇ ಯೋಚನೆ ಮಾಡ್ತಿರ್ತೀವಿ ಹೊರತು, ಇಲ್ಲ ಅಂದ್ರೆ ನಿನ್ನೆ ಹೀಗಾಗೋಯ್ತು ಹೇಗಪ್ಪ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಹೊರತು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಿದೆ ಅದನ್ನ ನಾವು ನೋಡೋದಿಲ್ಲ. ಬಿ ಎಟ್ ಪ್ರೆಸೆಂಟ್, ಲೀವ್ ಅಟ್ ಪ್ರೆಸೆಂಟ್. ಪ್ರಸ್ತುತ ಸ್ಥಿತಿಯಲ್ಲಿ ಬದುಕಿ. ಪ್ರಸ್ತುತ ಸ್ಥಿತಿಲಿ ಏನಿದೆ, ವರ್ತಮಾನ ಸ್ಥಿತಿ ಏನಿದೆ ಅದನ್ನ ನೋಡಿ ನಾವು ಜೀವನ ಮಾಡೋದು ಕಲೀರಿ. ಸಂತೋಷವಾಗಿರೋದನ್ನ ಕಲೀರಿ. ಯಾವುದೇ ಆತಂಕ ಬೇಡ. ಪರಿಸ್ಥಿತಿ ಎಂಥದ್ದೇ ಇರ್ಲಿ, ವಸ್ತು ಸ್ಥಿತಿನ ವರ್ತಮಾನ ಸ್ಥಿತಿನ ಅರ್ಥ ಮಾಡ್ಕೊಂಡು ಖುಷಿಯಾಗಿ ಬದುಕಿ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಏನಾದ್ರೂ ಗೊಂದಲ ಆಯ್ತು, ಮತ್ತೊಂದು ಆಯ್ತು ಅಂದ್ರೆ ಏನ್ ಮಾಡ್ಬೇಕು? ಶಾಂತವಾಗಿ ಕುತ್ಕೋಬೇಕು, ಉಸಿರಾಟನ ಗಮನಿಸ್ತಾ ಹೋಗ್ಬೇಕು. ನಮ್ಮ ಉಸಿರಾಟ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗೆ ನಮ್ಮ ಮನಸ್ಥಿತಿಗಳು ಇರುತ್ತೆ. ಯಾರನ್ನಾದ್ರೂ ದ್ವೇಷ ಮಾಡ್ತಾನೋ, ಇಲ್ಲ ತುಂಬಾ ಜೋರಾಗಿ ನಡ್ಕೊಂಡು ಮತ್ತೊಂದು ಬಂತು ಅಂತ ಅಂದ್ರೆ ನಮ್ಮ ಉಸಿರಾಟದಲ್ಲಿ ಏರುಪೇರಾಗತ್ತಾ? ಅವಾಗ ಏನ್ ಮಾಡ್ತೀವಿ ನಾವು? ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತೀವಿ. ಏನಕ್ಕೋಸ್ಕರ ರೆಸ್ಟ್ ಮಾಡ್ಬೇಕು ಹೇಳಿ? ನಮ್ಮ ದೇಹ ಸ್ಥಿತಿನ ನಾರ್ಮಲ್ ಆಗಿ ತರೋದಕ್ಕೆ. ಹಾಗೆ ಕೂಡ ನಮ್ಮ ಮನಸ್ಥಿತಿನೂ ಕೂಡ ನಾರ್ಮಲ್ ಆಗಿ ತರಕ್ಕೆ ಏನ್ ಮಾಡ್ಬೇಕು? ನಾವು ಸುಮ್ನೆ ಕುತ್ಕೋಬೇಕು ಅಷ್ಟೇನೆ. ಸುಮ್ನೆ ಕುತ್ಕೊಂಡು ಉಸಿರಾಟದ ಮೇಲೆ ಗಮನಿಸೋದ್ರಿಂದ ನಮ್ಮಲ್ಲಿ ಎಲ್ಲಾ ಬದಲಾವಣೆಗಳು ಆಗತ್ತೆ. ಆರೋಗ್ಯನೂ ಸರಿ ಹೋಗುತ್ತೆ, ಸಂಬಂಧಗಳು ಸರಿ ಹೋಗುತ್ತೆ. ನಾವು ಒಂದೊಂದ್ಸಲ ಜಗಳ ಆಡ್ಕೊಂಡ್ ಬರ್ತೀವಿ, ಆದ್ರೆ ಎಷ್ಟೊತ್ತಾದ್ಮೇಲೆ ಯೋಚನೆ ಮಾಡ್ತೀವಲ್ವಾ, ಅಯ್ಯೋ ನಾವ್ ಹಂಗ ಅನ್ಬಾರ್ದಿತ್ತು, ತಪ್ಪು ಮಾಡ್ಬಿಟ್ಟೆ, ಏನ್ ಮಾಡೋದು? ಇಲ್ಲ ಅಂದ್ರೆ ನಾವ್ ಸರಿಯಾಗಿ ಮಾಡಿ ಬಂದ್ವಿ ಅವ್ರಿಗೆ, ಈ ತರನೇ ಅಂತೀವಲ್ವಾ.
ನಮ್ಮ ಗೊಂದಲಗಳು ಆದಾಗ ಏನಾಗ ಶಾಂತವಾಗಿ ಕೂತ್ಕೊಳ್ಳಿ, ಉಸಿರಾಟನ ಗಮನಿಸಿ, ನಿಮ್ಮ ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ. ಇಷ್ಟೇ ಹೇಳೋದು ಬುದ್ಧ ಅವರು. ನಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಮಾಡ್ಕೋಬಾರ್ದು. ಅಲ್ಲೋಲ ಕಲ್ಲೋಲ ಆಗ್ದಲೇ ಇರೋದಕ್ಕೆ ಏನ್ ಬೇಕೋ ಅದನ್ನಷ್ಟೇ ಮಾಡಿ. ಇನ್ನೊಂದೇನು, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಗೆ ಅವೇರ್ನೆಸ್ ಇರ್ಬೇಕು. ಏನ್ ಮಾಡ್ತಾ ಇದೀವಿ, ಸರಿ ಮಾಡ್ತಿದೀವ, ತಪ್ಪು ಮಾಡ್ತಿದೀವ, ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ. ಇವನ್ನ ನಾವು ಉಸಿರಾಡ್ಬೇಕಾದ್ರೂ ಕೂಡ ಅವೇರ್ನೆಸ್ ಇಟ್ಕೊಂಡು ಉಸಿರಾಡ್ತೀರಾ. ಉಸಿರಾಟನ ಗಮನಿಸಿ. ಪ್ರತಿಯೊಂದು ಹೆಜ್ಜೆನು, ಪ್ರತಿಯೊಂದು ಉಸಿರಾಟನು ನಾವು ಗಮನಿಸಿ ಮಾಡೋದ್ರಿಂದ ನಮ್ಮ ಪರಿಸ್ಥಿತಿಗಳು ಚೆನ್ನಾಗ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕೆಲ್ಸನೂ ಅವೇರ್ನೆಸ್ ಇಟ್ಕೊಂಡು ಮಾಡಿ. ನಮ್ಮ ಅವೇರ್ನೆಸ್ ಇಲ್ದಲೆ ಒಂದು ಕ್ಷಣ ಕೂಡ ನಮ್ಮ ಉಸಿರನ್ನು ಕೂಡ ಮಿಸ್ ಮಾಡಬೇಡಿ. ಪ್ರತಿ ಕ್ಷಣನೂ ನಾವು ಎಚ್ಚರವಾಗಿ, ಪ್ರತಿ ಕ್ಷಣನೂ ನಾವು ಅವೇರ್ನೆಸ್ ಇರೋದ್ರಿಂದ ಏನಾಗತ್ತೆ, ನಮ್ಮ ಲೋಪದೋಷಗಳು ನಮಗೆ ಅರಿವಾಗತ್ತೆ, ಸರಿ ತಪ್ಪುಗಳು ಅರಿವಾಗತ್ತೆ. ಎಂತ ಪರಿಸ್ಥಿತಿ ಇದ್ರೂ ನಾವು ಸಮತೋಲನದಲ್ಲಿ ಹೋಗೋದಕ್ಕೆ ಕಾರಣ ಆಗತ್ತೆ. ನಾವ್ ಏನೇ ಇದ್ ಮಾಡಿದ್ರು ಕೂಡ, ನಾವು ತಪ್ಪೇ ಮಾಡಿದ್ರು ಕೂಡ ಅದನ್ನ ನಾವು ಒಪ್ಕೊಂಡು ಸರಿದಾರಿಲಿ ನಡಿಬೇಕು. ಅಯ್ಯೋ ನಾನ್ ತಪ್ಪು ಮಾಡದ್ನಲ್ಲ ಅಂತ ಕೊರಗಬಾರ್ದು. ಕೊರಗ್ದಲೇ ನಮ್ಮ ಸ್ಥಿತಿನ ಸರಿ ಮಾಡ್ಕೊಂಡು ಹೇಗಿಟ್ಕೊಳೋದು. ಎಲ್ಲದಕ್ಕೂ ಏನೇ ಕಾರಣ ಇತ್ತು ಅಂದ್ರೂ ಕೂಡ ನಾವು ಪರಿಸ್ಥಿತಿನ ಶಾಂತ ಮಾಡ್ಕೊಳೋದು ಹೇಗೆ, ಕುತ್ಕೊಂಡು ಧ್ಯಾನ ಮಾಡಿ. ನಾವು ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಏನಾಗತ್ತೆ, ಎಲ್ಲಾ ಪ್ರಾಬ್ಲಮ್ಮು ಸರಿ ಹೋಗತ್ತೆ. ನಿಮ್ಗೆ ಏನೇ ಬೇಕು ಅಂದ್ರೂ ಅದು ಸಿಗತ್ತೆ. ಕಣ್ಮುಚ್ಕೊಂಡು ಯಾರನ್ನೂ ಏನು ಕೇಳೋ ಅಗತ್ಯ ಇಲ್ಲ, ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡೋ ಅಗತ್ಯ ಇಲ್ಲ. ನಮಗೆ ಏನೇ ಬೇಕು ಅಂದ್ರೂ ಅದು ಧ್ಯಾನದಲ್ಲಿ ಸಿಗತ್ತೆ. ಹೇಗ್ ಸಿಗತ್ತೆ, ಪ್ರಯತ್ನ ಮಾಡಿ ನೋಡಿ, ಅಷ್ಟೇ ಗೊತ್ತಾಗತ್ತೆ. ನಿಮ್ಗೆ ಏನ್ ಬೇಕು, ನಿಮಗ್ ದುಡ್ಡು ಬೇಕಾ, ದುಡ್ಡು ಸಿಗತ್ತೆ. ಸಂಬಂಧ ಬೇಕಾ, ಸಂಬಂಧ ಸಿಗತ್ತೆ. ಗೌರವ ಬೇಕಾ, ಗೌರವ ಸಿಗತ್ತೆ. ಇಲ್ಲ ನಾನು ಹಿಂಗೆ ಧ್ಯಾನ ಪ್ರಚಾರ ಮಾಡ್ಬೇಕಾ, ಅದನ್ನು ಮಾಡ್ಬೋದು. ಏನ್ ಮಾಡ್ಬೇಕು ಅಂತ ಇರುತ್ತೋ ಅದನ್ನ ನೀವು ಶಾಂತತೆಯಿಂದ ಕೂತ್ಕೊಂಡು ನೀವು ಯೂನಿವರ್ಸ್ನ ಕೇಳಿದ್ರೆ ಸಾಕು. ನಮ್ಗೆ ಇವಾಗ ಏನ್ ಬೇಕು ಅಂದ್ರೂ ನಾವ್ ಯಾರನ್ನ ಕೇಳ್ತೀವಿ, ನಮ್ಮ ಅಪ್ಪ ಅಮ್ಮನ್ ಕೇಳ್ತಾ ಇದ್ವಿ ಅಲ್ವಾ. ನಾವ್ ಏನಾದ್ರೂ ಯೋಚನೆ ಮಾಡ್ತಾ ಇದ್ವಾ, ನಾವ್ ಒಂದ್ ಪೆನ್ಸಿಲ್, ರಬ್ಬರು, ಸ್ಕೇಲು, ಬ್ಯಾಗು, ಬುಕ್ಸು ಏನೇ ಕೇಳಿದ್ರು ನಮ್ಗೆ ಅವಶ್ಯಕತೆ ಏನಿದೆ ಅದನ್ನ ಮಗು ಕೇಳತ್ತೆ. ಮಗು ಕೇಳಿದ ತಕ್ಷಣ ಮಗು ಯಾವತ್ತೂ ಯೋಚನೆ ಮಾಡಲ್ಲ ತಂದೆ ತಾಯಿ ಪರಿಸ್ಥಿತಿ ಹೇಗಿದೆ, ಹಣಕಾಸಿನ ಪರಿಸ್ಥಿತಿ ಹೇಗಿದೆ. ನನಗ್ ಬೇಕು ಅಂದ್ರೆ ಬೇಕು ಅಷ್ಟೇನೆ. ಹಠ ಮಾಡುತ್ತೆ ಮಗು, ಆಗಲ್ಲ ಅಂದ್ರೂ ಹಠ ಮಾಡಾದ್ರೂ ಪಡ್ಕೊಂಡ್ಬಿಡುತ್ತೆ. ಹೌದಾ? ನಾವು ಹಾಗೆ ನಮಗೇನ್ ಬೇಕೋ ಅದನ್ನ ನಾವು ಯೂನಿವರ್ಸ್ನ ಕೇಳ್ಕೊಳೋದು. ಯೂನಿವರ್ಸ್ ಅಲ್ಲಿ ಸಾಕಷ್ಟು ಏನ್ ಬೇಕೋ ಎಲ್ಲದೂ ಇದೆ. ನಾವು ಕೇಳೋ ರೀತಿ ಮುಖ್ಯ ಅಷ್ಟೇನೆ. ನಂಬಿಕೆಯಿಂದ ಕೇಳ್ಬೇಕು. ಏನೇ ಇದಾದ್ರೂ ಹೌದು ನನಗ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕೇಳಿದ್ರೆ ಅದಕ್ಕೆ ದಾರಿ ಮಾಡ್ಕೊಡುತ್ತೆ. ಹೇಗ್ ಬರುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ನಮ್ಗೆ ಏನ್ ಬೇಕು ಅದು ನಮ್ಗೆ ಬರುತ್ತೆ ನಾವು ಯೂನಿವರ್ಸ್ನ ಕೇಳ್ಕೊಂಡಾಗ. ನನಗ್ ಶಾಂತಿ ಬೇಕಾ, ಶಾಂತಿ ಸಿಗುತ್ತೆ. ಗೊಂದಲ ಬೇಕಾ, ಗೊಂದಲ ಸಿಗತ್ತೆ. ಆರೋಗ್ಯ ಬೇಕಾ, ಆರೋಗ್ಯ ಸಿಗತ್ತೆ. ಅದ್ರ ಬದಲು ನಾವು ಯಾಕೆ ಬಂತು ನಮ್ಗೆ ಕಷ್ಟ, ಏನಕ್ಕೆ ಬಂತು ನಮ್ಗೆ ಅನಾರೋಗ್ಯ ಅನ್ನೋದು ಬದಲು ನಮ್ಗೆ ಏನ್ ಬೇಕು ಅಷ್ಟನ್ನೇ ನಾವು ಯೂನಿವರ್ಸ್ನ ಕೇಳ್ತಾ ಹೋದ್ರೆ ಯೂನಿವರ್ಸ್ ನಮ್ಗೆ ಪ್ರೊವೈಡ್ ಮಾಡತ್ತೆ. ಎಲ್ಲದನ್ನು ನೀವು ಶಾಂತತೆಯಲ್ಲೇ ನೀವು ನೆಮ್ಮದಿಯಿಂದ ಕೇಳ್ಕೊಂಡು ಪಡ್ಕೋಬಹುದು. ಯಾವ್ದನ್ನು ನಾವು ಯಾರಿಗೂ ಡಿಪೆಂಡ್ ಆಗೋ ಅಗತ್ಯ ಇಲ್ಲ. ಬುದ್ಧ ಅವ್ರು ಏನ್ ಮಾಡಿದ್ರು, ಆ ರಾಜನ ಎಲ್ಲದನ್ನೂ ಬಿಟ್ಟು ಆಚೆ ಬಂದ್ರು. ಆದ್ರೆ ಕೊನೆಗೆ ಅವ್ರು ಎಲ್ಲದನ್ನೂ ಪಡ್ಕೊಂಡ್ರ. ಯಾರೆಲ್ಲ ಬದಲಾವಣೆ ಆಗ್ತಾ ಹೋದ್ರು ಅವರೇ ಎಲ್ಲದನ್ನೂ ಶ್ರೀಮಂತ ಇರೋರು ಅವ್ರಿಗೆ ಒಂದು ದೊಡ್ಡವಾದ ಅಂದ್ರೆ ಅವ್ರಿಗೆ ಪ್ರಚಾರ ಮಾಡೋದಕ್ಕೆ ಏನೆಲ್ಲ ಅನುಕೂಲ ಬೇಕೋ ಅದನ್ನೆಲ್ಲ ಜನರೇ ಅವ್ರಿಗೆ ಮಾಡ್ಕೊಂತ ಹೋದ್ರು. ಈಗ ನಮ್ ಪತ್ರಿಜಿಯವರು ಪಿರಮಿಡ್ ಇದನ್ನ ಕಟ್ಬೇಕು ಅಂತ ಮಾಡ್ದಾಗ ಪತ್ರಿಜಿಯವ್ರ ಹತ್ರ ಹಣ ಇಲ್ದಿದ್ರು ಹಣ ಇರೋ ಅಂತವ್ರು ಬಂದು ಅದನ್ನ ನಡೆಸ್ಕೊಟ್ರು.
ಈಗ ಎಷ್ಟು ಕಡೆ ಪಿರಮಿಡ್ಗಳು ಬಂದ್ವು, ಹೌದಾ? ಎಲ್ಲಾರು ಹಣ ಇದ್ದವರೇ ಮಾಡಿದ್ರ. ಈಗ ನಾನು ಮೆಗಾ ಪಿರಮಿಡ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ನನಗೂ ಜಾಗ ಇಲ್ಲ, ಅಷ್ಟೊಂದು ಹಣ ಇಲ್ಲ. ಆದ್ರೆ ಇಲ್ಲ ಅನ್ನೋದ್ರಲ್ಲೇ ಕೂತ್ರೆ ಆಗತ್ತಾ? ಇಲ್ಲ. ಮಾಡ್ತಾ ಹೋಯ್ತು ಅಂತ ಅಂದ್ರೆ ಎಲ್ಲಾ ಕೆಲ್ಸಗಳು ಆಗತ್ತೆ. ಯೂನಿವರ್ಸೇ ಪ್ರೊವೈಡ್ ಮಾಡತ್ತೆ, ಜಾಗನೂ ಪ್ರೊವೈಡ್ ಮಾಡತ್ತೆ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಂತ ಯಾವ ಸಮಯ ಬರುತ್ತೋ ಆ ಸಮಯಕ್ಕೆ ಕನ್ಸ್ಟ್ರಕ್ಷನ್ ಆಗತ್ತೆ. ಹಣ ಎಲ್ಲ ನನ್ನಿಂದನೇ ಆ ಕೋಟ್ಯಾಂತರ ರೂಪಾಯಿ ಕೊಡಕ್ ಆಗೋದಿಲ್ಲ. ಆದ್ರೆ ಕೋಟ್ಯಾಂತರ ರೂಪಾಯಿ ಕೊಡುವಂತ ಜನಗಳು ಬರ್ತಾರೆ. ಎಲ್ಲರ ಸಹಕಾರನು ಮುಖ್ಯ ಅಲ್ಲಿ. ನಾವು ಎಲ್ಲರ ಮಧ್ಯೆ ಜೀವನ ಮಾಡ್ತಾ ಇರೋದು. ನಮಗೇನ್ ಬೇಕೋ ಅದು ಸಿಗತ್ತೆ. ಆದ್ರೆ ಪರಿಸ್ಥಿತಿನ ನಿಯಂತ್ರಣ ಇಟ್ಕೊಂಡು, ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು, ನಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡಂಗೆ, ನಾವು ದುಃಖ ಮಾಡ್ಕೊಂಡಂಗೆ, ನಮ್ಮ ಉನ್ನತಿಗೆ ಹೇಗ್ ಬೇಕೋ ಹಾಗೂ ಬದುಕಿ. ಆದ್ರೆ ಪ್ರತಿಯೊಂದನು ಕೂಡ ನಮ್ಮ ಶಾಂತಿಯಿಂದಾನೇ ಆಗ್ಬೇಕು, ನಮ್ಮ ಉನ್ನತಿ ಜೀವನ ಆಗ್ಬೇಕೇ ಹೊರ್ತು ನಮ್ಮ ಅಶಾಂತಿಯಿಂದ ಏನು ಸಾಧಿಸಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಬುದ್ಧ ಅವರು. ಟೈಮ್ ಆಯ್ತು ಅಂತ ಅನ್ಕೋತೀನಿ. ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇನ್ನು ಮುಂದೆ ನಾಳೆ ಹೇಳೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾದ ಪಾಯಿಂಟ್ಸ್ ಮ್ಯಾಮ್. ಇವತ್ತು ಕೂಡ ಏನು ಬಿಡೋ ಹಾಗೆ ಇಲ್ಲ. ಇವತ್ ನೆನ್ನೆ ಪಾಯಿಂಟ್ ಬಿಡೋ ಹಾಗಿದೆ, ನಾಳೆ ಪಾಯಿಂಟ್ ಹೇಗಿರುತ್ತೋ ಗೊತ್ತಿಲ್ಲ ಅಂತ. ದಿನನಿತ್ಯ ಜೀವನದಲ್ಲಿ ಯಾವ್ದು ಬೇಡ ಮ್ಯಾಮ್ ಇದ್ರಲ್ಲಿ ಪಾಯಿಂಟ್ಸ್. ಅಷ್ಟು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇದ್ದಿದ್ ಪಾಯಿಂಟ್ಸ್ ಎಲ್ಲ ಅಲ್ದಿರ ನೀವು ಇನ್ನ ಒಂದು ಹೊಸ ಪಾಯಿಂಟ್ ಕೂಡ ತಿಳಿಸ್ಕೊಟ್ರಿ, ಹೋಪೋನೋಪೋ ಟೆಕ್ನಿಕ್. ಪ್ರತಿಯೊಂದಕ್ಕೂ ಸಾರಿ ಕೇಳಿ, ಐ ಲವ್ ಯು ಹೇಳಿ, ಅದನ್ನ ಮಾಡೋದ್ರಿಂದ ಕೂಡ ನಾವು ಮತ್ತೆ ಏನಾಗತ್ತೆ, ಸೊ ಕಂಪ್ಲೀಟ್ ಆಗಿ ನಾವು ಅವ್ರನ್ನ ಕ್ಷಮೆ ಮಾಡೋದಕ್ಕೆ ಈಸಿ ಆಗತ್ತೆ. ನಾವ್ ಯಾವಾಗ ಯಾರಿಗೆ ಆಗ್ಲಿ ಸಾರಿ ಹೇಳಿದೀವಿ ಅಂತಂದ್ರೆ, ಸೊ ಅದ್ ಮನಸ್ಫೂರ್ತಿಯಾಗಿ ಕೇಳಿದೀವಿ ಅಂದ್ರೆ, ಮತ್ತೆ ಆ ವಸ್ತು ಕೂಡ ಐ ಲವ್ ಯು ಹೇಳಿ, ಥ್ಯಾಂಕ್ ಯು ಹೇಳಿದೀವಿ ಅಂತ ಕೂಡ ಅದು ಕೂಡ ಮತ್ತೆ ಸಂಪೂರ್ಣವಾಗಿ ನೀವ್ ಏನ್ ಅನ್ಕೋತಿರೋ ಅದು ನಡೆಯುತ್ತೆ ಮಾಸ್ಟರ್ಸ್. ಇದು ಹವಾಯಿಲ್ ಎಲ್ಲಿ ಮ್ಯಾಮ್, ಇದು ಯಾವ್ದೋ ಕಂಟ್ರಿಯಲ್ಲಿ ಅವರು ಹಾಸ್ಪಿಟಲ್ಸೇ ಇರೋದಿಲ್ವಂತೆ. ಹಾಸ್ಪಿಟಲ್ ಟೆಕ್ನಿಕ್ ಅಂತ ಹೇಳಿ, ಇದು ಅವಾಗ್ನೇನ್ ಟೆಕ್ನಿಕ್ ಅಂತ ಹೇಳಿ, ಹೋಪನೋಪನೋ ಟೆಕ್ನಿಕ್ ಅಂತ ಹೇಳಿ. ಇಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಅವಾಲಿಯನ್ ಇದ್ರಲ್ಲಿ ನ್ಯೂಲನ್ ಅಂತ ಹೇಳ್ಬಿಟ್ಟು ಅವರು ಡಾಕ್ಟ್ರು, ಒಳ್ಳೆ ಸೈಕಿಯಾಟ್ರಿಸ್ಟ್ ಅವರು. ಆ ಸೈಕಿಯಾಟ್ರಿಸ್ಟ್ ಮೆಂಟಲ್ ಪೇಷಂಟ್ಸ್ ನ ಅವರು ಟ್ರೀಟ್ ಮಾಡ್ತಾ ಇರೋಂಥವ್ರು. ಕೆಲವು ಮೆಂಟಲ್ ಪೇಷಂಟ್ಸ್ ಎಷ್ಟು ಹಾರ್ಡ್ ಆಗಿರ್ತಾರೆ ಅಂದ್ರೆ ಅವ್ರ ಹತ್ರಕ್ಕೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಅವ್ರ ಹತ್ರಕ್ಕೆ ಹೋಗಕ್ಕಾಗಲ್ಲ ಅಂತ ಅವ್ರನ್ನ ಹೆಂಗೆ ಟ್ರೀಟ್ ಮಾಡೋದು ಅಂತ ಹೇಳಿ. ಅಂದ್ರೆ ನೀವ್ ಹತ್ರಕ್ಕೆ ಹೋದ್ರೆ ಅವ್ರು ಬಡಿಯೋದು ಮೊದಲೊಂದು ಏನೆಲ್ಲಾ ಮಾಡ್ತಾರೆ ಹೊರ್ತು, ಹಂಗಿದ್ದಾಗ ನಾವು ಅವ್ರಿಗೆ ಟ್ರೀಟ್ ಹೆಂಗ್ ಮಾಡೋದು? ಅವ್ರ ಹತ್ರಕ್ಕೆ ಹೋಗಕ್ಕಾಗ್ದಲ್ಲ ಇದ್ದಾಗ ಇವ್ರು ಅವಾಗ ಕುತ್ಕೊಂಡು ಏನ್ ಮಾಡ್ತಾರೆ, ಅವ್ರ ಫೈಲ್ಸ್ನೆಲ್ಲ ನೋಡ್ತಾರೆ. ಡಾಕ್ಟರ್ ಹ್ಯೂಲೆನ್ ಅಂತ ಹೇಳ್ಬಿಟ್ಟು ಫೈಲ್ಸ್ ನ ನೋಡ್ಬಿಟ್ಟು, ಅವ್ರ ಫೋಟೋ ಇರುತ್ತೆ, ಇದಿರುತ್ತೆ, ಹಿಸ್ಟ್ರಿ ಎಲ್ಲ ಇರುತ್ತೆ. ಈಗ ಇವ್ರು ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ಈ ಕೆಲ್ಸ ನನ್ನಿಂದ ಆಗತ್ತೆ ಅನ್ನೋದು ಅವ್ರಿಗೆ ನಂಬಿಕೆ ಬರುತ್ತೆ. ಏನ್ ಮಾಡ್ತಾರೆ, ಅವ್ರ ಪೇಷಂಟ್ನು ನೋಡೋದಿಲ್ಲ, ಹತ್ರನೂ ಹೋಗೋದಿಲ್ಲ, ಜಸ್ಟ್ ಅವ್ರ ಫೈಲ್ ಇಟ್ಕೊಂಡು ಅವರು ಒಂದು ಟೆಕ್ನಿಕ್ ಮಾಡ್ತಾರೆ. ಅದೇ ಹೋಪನೋಪನೋ ಟೆಕ್ನಿಕ್. ಇದು ನಾನು ಇವತ್ತು ಹೇಳಿರೋದು ಬೇಸಿಕ್. ಅದು ಅವ್ರು ಮಾಡೋದು ಅಡ್ವಾನ್ಸ್ ಟೆಕ್ನಿಕ್ ಮಾಡ್ತಾರೆ. ಅದರಲ್ಲೇ ಅಡ್ವಾನ್ಸ್ ಇದೆ, ಅದನ್ನ ಮಾಡ್ತಾರೆ. ಅದನ್ನ ಮಾಡೋದ್ರಿಂದ ಏನಾಗತ್ತೆ, ಪೇಷಂಟ್ಸು 6 ತಿಂಗಳಲ್ಲಿ ಎಲ್ಲಾರು ಹುಷಾರಾಗಿ ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಯಾರಿಂದನೂ ಇದು ಮಾಡಕ್ ಆಗ್ತಾ ಇರಲ್ಲ. ಎಲ್ಲಾ ಡಾಕ್ಟರ್ಗಳು ಕೈ ಬಿಟ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅಷ್ಟು ಏನಂತ ಹೇಳ್ಬೇಕು, ಹಾರ್ಟ್ ಪೇಷಂಟ್ ಅಂತಾನೆ ಹೇಳ್ಬೇಕು. ಅವ್ರನ್ನ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಹತ್ರಕ್ಕೆ ಹೋಗಾಗ ಅಂತವ್ರನ್ನೇನ್ ಇವ್ರು ಕೂತಿದ್ ಜಾಗದಲ್ಲೇ ಮಾಡಿದ್ದಾರೆ. ಅವ್ರ ಪೇಷಂಟ್ನು ನೋಡಿಲ್ಲ, ಏನೂ ಇಲ್ಲ. ನನ್ನ ಹತ್ರ ಇವ್ರು ಬಂದಿದ್ದಾರೆ ಇಲ್ಲಿ ಮಾಡ್ಕೊಳೋದಕ್ಕೆ ಅಂದ್ರೆ ಇದು ನನ್ನ ಹತ್ರ ಸಾಧ್ಯ, ಅದಕ್ಕೋಸ್ಕರ ಬಂದಿದ್ದಾರೆ ಅನ್ನೋ ಇದ್ರಲ್ಲಿ ಅವ್ರು ಕುತ್ಕೊಂಡು ಹೀಲ್ ಮಾಡ್ತಾರೆ. 6 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲಾ ಪೇಷಂಟ್ಸು ಹೀಲ್ ಆಗೋಗ್ತಾರೆ. ಇನ್ನು ವರ್ಷಕ್ಕೆ ಅಲ್ಲಿ ಯಾರು ಪೇಷಂಟ್ಸ್ ಇರಲ್ಲ, ಆಸ್ಪತ್ರೆನೇ ಮುಚ್ಚೋಗುತ್ತೆ. ಇದನ್ನ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೋಬಹುದು. ಇದು ಪ್ರಸಿದ್ಧ ಆಗಿರುವಂತದ್ದು ಈ ಟೆಕ್ನಿಕ್ ಕೂಡ. ಕರೆಕ್ಟ್. ಅಷ್ಟೇ ಅಲ್ದಿರ ಎಲ್ಲರೂ ಆಮೇಲೆ ಬಂದು ಸರ್ವೆ ಮಾಡ್ತಾರಂತೆ, ಏನ್ ಈ ಊರಲ್ಲಿ ಎಲ್ಲೂ ಹಾಸ್ಪಿಟಲ್ಸೇ ಇಲ್ವಲ್ಲ, ಸೊ ಹಾಸ್ಪಿಟಲ್ ಇದ್ರು ಪೇಷಂಟ್ಸ್ ಯಾರು ಇಲ್ವಲ್ಲ ಅಂದ್ರೆ ಎಲ್ಲರೂ ಆಮೇಲೆ ಶುರು ಮಾಡಿದ್ರಂತೆ, ನಾವ್ ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಹಾಗಾಗಿ ನಮ್ದು ಏನೇ ಸಮಸ್ಯೆ ಬಂದ್ರು ನಾವು ಹಾಸ್ಪಿಟಲ್ ಹೋಗೋ ಕೆಲಸ ಇಲ್ದಿರ ನಮ್ ಸಮಸ್ಯೆ ನಾವೇ ಬಗೆಹರಿಸ್ಕೊಂಡ್ಬಿಡ್ತೀವಿ ಅಂತ.
ಸೊ ಆವಾಗಿಂದ ಇದೆಲ್ಲ ವರ್ಲ್ಡ್ ವೈಡ್ ಆಗಿ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಮ್ಯಾಮ್. ಇದಕ್ಕೋಸ್ಕರನೇ ಮಾಡ್ತಾ ಇದಾರೆ ಎಲ್ಲಾರು. ಹೌದು, ಹಾಸ್ಪಿಟ್ಲ್ ಹೋಗೋ ಹಾಗಿಲ್ಲ ಅಂದ್ರೆ ಖುಷಿ ಅಲ್ವಾ ಮ್ಯಾಮ್. ಈಗ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ರೆ ಭಯ ಆಗತ್ತೆ. ಒಂದು ಸಮಸ್ಯೆ ಇದೆ ಅಂದ್ರೆ ಅವರು ಅದಕ್ ಜೊತೆಗೆ ಇನ್ನೊಂದಷ್ಟು ಸಮಸ್ಯೆಗಳ ಲಿಸ್ಟ್ ಕೊಡ್ತಾರೆ, ಇದು ಒಂದೇ ಎಲ್ಲ ಇಷ್ಟೆಲ್ಲ ಇದೆ ಅಂತ. ನಾವು ತುಂಬಾ ಒಳ್ಳೆ ಆದ್ರೆ ಈ ಪ್ಲಾಟ್ಫಾರ್ಮ್. ಟೆಕ್ನಿಕ್ ನ ಕಲ್ತ್ಕೊಳ್ಳಿ ಅಂತ ಅಂದ್ರೆ ಅವ್ರಿಗೆ ನಂಬಿಕೆ ಬರಲ್ಲ. ಬಟ್ ಅಲ್ಲೋಗಿ ಲಕ್ಷಾಂತರ ರೂಪಾಯಿ ಚೆಲ್ಲೋದ್ರಲ್ಲಿ ಏನು ಇದ್ರಲ್ಲ, ಇಲ್ಲೊಂದು 10-20 ಸಾವಿರ ಮಾಡಿದ್ರೆ ಇದನ್ನ ಕಲ್ತ್ಕೋಬಹುದು ನಾವು. ಕಲ್ತ್ಕೊಂಡು ಪ್ರತಿನಿಧಿ ನಾವು ಕೂತಿತ್ತವನೇ ಎಲ್ಲಿ ಬೇಕಾದ್ರೂ ಸಮಸ್ಯೆನ ನಾವು ನಿವಾರಣೆ. ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತಾರಲ್ವಾ, ಇದೂ ಒಂದು ಡಿಸ್ಟೆನ್ಸ್ ಹೀಲಿಂಗ್ ಟೆಕ್ನಿಕ್ನೆ. ಎಲ್ಲೇ ಇರ್ಲಿ ಆದ್ರೆ ನಮ್ಮ ಪತ್ರಿಜಿಯವ್ರು ಏನ್ ಮಾಡಿದ್ದಾರೆ, ಹೀಲ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಹೌದಾ? ಆದ್ರೆ ನನ್ನ ಅನಿಸಿಕೆ ಏನು ಅಂದ್ರೆ, ನಾವು ಇದ್ ಮಾಡೋದ್ ಬೇಡ, ಆದ್ರೆ ಅವ್ರಾಗ ಅವ್ರು ಬಂದಾಗ ನಾವು ಮಾಡ್ಬೋದಲ್ವಾ? ಈಗ ನಾವು ಪೇಷಂಟ್ ಅಂತ ಡಾಕ್ಟರ್ ಹತ್ರ ಹೋದಾಗ ಅವ್ರು ಟ್ರೀಟ್ ಮಾಡ್ಬೇಕಾ ಬೇಡವಾ? ಮಾಡ್ತಾರೆ. ಹೋಗ್ದಲೇ ಇದ್ರೆ ತಪ್ಪಾಗತ್ತೆ. ನಾವು ಕೇಳಿದಾಗ ನಾವು ಮಾಡಿದ್ರೆ ತಪ್ಪಾಗಲ್ಲ ಅನ್ನೋದು ನನ್ನ ನಿಲುವು. ಡಿಸ್ಟೆನ್ಸ್ ಹೀಲಿಂಗ್ ಅಂತಾನು ಈಗ ನನಗ್ ಮಾಡಿ ಅಂತ ನಾನು ಕೇಳ್ಕೊಂಡಾಗ ಅವ್ರದ್ದೇನಿದೆ ಫೀಸ್ ಚಾರ್ಜ್ ಮಾಡಿ ಅಷ್ಟೇನೆ ಅಲ್ವಾ? ನಾವು ಇದ್ ಮಾಡೋದ್ ಬೇಡ. ಯಾಕೆಂದ್ರೆ ನಾವು ಅವ್ರ ಜರ್ನಿನ ಕಟ್ ಆಫ್ ಮಾಡ್ತೀವಿ ಅಂತ ಪತ್ರಿಜಿ ಅವರು ಹೇಳೋದು. ನೀವು ಅದನ್ನೇನು ಮಾಡ್ಬೇಡಿ, ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದಾರೋ ಅದನ್ನ ಮಾಡ್ಕೊಳ್ಳಿ. ನೀವ್ ಅಲ್ಲಿ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿದ್ರೆ, ನೀವು ಅಲ್ಲಿ ಮೇಲೆ ಹೋದ್ಮೇಲೆ ನಾನೇನೋ ಕಲಿಯಕ್ ಬಂದೆ, ಅದನ್ನ ನೀನ್ ಸ್ಟಾಪ್ ಮಾಡ್ದೆ ಅನ್ನೋ ಒಂದು ಇದು ಹೊರೆ ಬೇಡ ನಿಮ್ಗೆ ಅಂತ. ಆದ್ರೆ ಅವ್ರಾಗ ಅವ್ರು ಬಂದು ಕೇಳ್ಕೊಂಡಾಗ ನಾವ್ ಮಾಡ್ಬೋದಲ್ವಾ? ಈಗ ನಾವ್ ಧ್ಯಾನನೂ ಅದನ್ನೇ ತಾನೇ ಮಾಡ್ತಾ ಇರೋದು. ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರನ್ನ ಕರ್ದು ಹೇಳ್ಕೊಡ್ತಾ ಇದೀವಿ. ಹಾಗೆ ಇದನ್ನು ಕೂಡ ಇದು ಒಂದು ಟೆಕ್ನಿಕ್. ಅಂದ್ರೆ ಅವತ್ತು ಅವ್ರು ಮಾಡಿರೋದು ಡಾಕ್ಟರ್ ಯುಲೇನು ಅಡ್ವಾನ್ಸ್ ಟೆಕ್ನಿಕ್ ಮಾಡಿರೋಂಥದ್ದು. ನಾನ್ ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದು ಬೇಸಿಕ್ ಟೆಕ್ನಿಕ್. ಅಡ್ವಾನ್ಸ್ ಕಲಿಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಓಕೆ ಮ್ಯಾಮ್, ಡೆಫಿನೆಟ್ ಆಗಿ. ಅಷ್ಟೇ ಅಲ್ದಿರ ಮಾಸ್ಟರ್ಸ್, ಇವತ್ತು ತುಂಬಾ ಅದ್ಭುತವಾದ ಪಾಯಿಂಟ್ಸ್ ಒಂದೊಂದನ್ನು ನೀವು ಕೇಳಿ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಅಂದ್ರೆ ಮ್ಯಾಮ್ ಏನ್ ಹೇಳಿದ್ರು, ಬೆಡ್ಗೂ ಥ್ಯಾಂಕ್ಸ್ ಹೇಳಿ, ಪಿಲ್ಲೋಗೂ ಥ್ಯಾಂಕ್ಸ್ ಹೇಳಿ, ನೀವು ಮಲ್ಗೋದಕ್ಕೆ ಸಹಾಯ ಮಾಡಿರತಕ್ಕಂತ, ಅಂದ್ರೆ ಅವೆಲ್ಲ ನಾನ್ ಲಿವಿಂಗ್ ಥಿಂಗ್ಸೇ ಆಗಿರ್ಬೋದು. ಬಟ್ ನಾವು ಕೃತಜ್ಞತೆ ಭಾವನೆಯಿಂದ ಇರೋದ್ರಿಂದ ನಮ್ಗೆ ಖುಷಿ ಅನ್ನೋದು ಬರುತ್ತೆ ಮಾಸ್ಟರ್ಸ್. ನಮ್ಗೆ ಈಗ ಯಾರಾದ್ರೂ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಖುಷಿ ಆಗತ್ತಾ ಇಲ್ವಾ? ಸೊ ಹಾಗೆ ಅದು ನಾನ್ ಲಿವಿಂಗ್ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಮುಂಚೆ ನಾವು ಕೂಡ ಕಲ್ಲು ಮಣ್ಣು ಇವೆಲ್ಲ ಆಗಿದ್ವಿ ಅಲ್ವಾ, ಅದಾದ್ಮೇಲೆ ಅಲ್ವಾ ನಾವು ಇವಾಗ ಈ ಸ್ಥಿತಿಗೆ ಬಂದಿದೀವಿ. ಸೊ ಹಾಗಾಗಿ ಲಿವಿಂಗ ನಾನ್ ಲಿವಿಂಗ ನೋಡ್ದಿರ ನಮಗ್ ಸಹಾಯ ಮಾಡೋ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತಾ ಹೋಗೋಣ. ಇವತ್ತು ಚೆನ್ನಾಗಿದೆ ಅಲ್ಲ, ಹೇಳೋದ್ರಲ್ಲಿ ತಪ್ಪೇನಿದೆ? ಎಲ್ಲದಕ್ಕೂನು ಹೇಳೋಣ ಥ್ಯಾಂಕ್ಸ್. ಇವಾಗ ನಮ್ಗೆ ತಿಂಡಿ ಸಿಕ್ತು ಬೆಳಗ್ಗೆ, ಹಬ್ಬ ನಾನು ಇರೋ ಕಡೆಗೆನೆ ಟೈಮ್ ಸರಿಯಾಗಿ ತಿಂಡಿ ಬಂತಲ್ಲ, ಥ್ಯಾಂಕ್ ಯು ಸೋ ಮಚ್. ಊಟ ಆಗ್ಲಿ, ನೀವ್ ಏನೇ ಮಾಡ್ಲಿ, ಹೊರಗಡೆ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಟೈಮ್ ಸರಿಯಾಗಿ ಬಸ್ ಬಂದು ಅಂದ್ರೆ ಎಷ್ಟು ಖುಷಿ ಆಗತ್ತೆ. ಆಗ ನೀವ್ ಅದನ್ನ ಥ್ಯಾಂಕ್ಸ್ ಹೇಳಿ. ಅದು ಪ್ರತಿ ಟೈಮು ನಿಮ್ಗೆ ಅದೇ ತರ ಆಗತ್ತೆ. ಇನ್ ಕೇಸ್ ಲೇಟ್ ಆಯ್ತಾ, ಇದ್ರಿಂದನೂ ನಾನು ಏನೋ ಕಲಿಯೋದಿದೆ ಆ ತರ ನೋಡಿ ಹೊರತು ಅರೆ ನನ್ಗೆ ಆಗ್ಲೇ ಇಲ್ವಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಬಟ್ ಇವತ್ತು ಥ್ಯಾಂಕ್ಸ್ ಹೇಳೋದನ್ನ ಮಾತ್ರ ಮರೆಯೋದ್ ಬೇಡ, ಹೇಳೋಣ ಪೂರ್ತಿ ದಿನ ಮಲ್ಗೋವರ್ಗು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ದಿನ ಒಂದೊಂದು ಪಾಯಿಂಟ್ಸ್ ನ ಅಳವಡಿಸ್ಕೊತಿದೀವಿ ಅಂದ್ರೆ ಎಷ್ಟೋ ಡೆವಲಪ್ಮೆಂಟ್ ಆಗತ್ತೆ ಮ್ಯಾಮ್. ಹ್ಯಾಂಡ್ ರೈಸ್ ಮಾಡಿ ನಿಮ್ ಪ್ರಶ್ನೆನ ಕೇಳಿ ಮಾಸ್ಟರ್ಸ್. ಪ್ರಶಾಂತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. 4-5 ದಿನದಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್. ಎಷ್ಟೊಂದು ಸ್ಮೂತ್ ಆಗಿ ಮಾತನಾಡ್ತೀರಿ ನೀವು, ಮತ್ತೆ ಎಲ್ಲವೂ ನಮಗೆ ಉಪಯೋಗವಾಗುವಂತ ವರ್ಡ್ಗಳೇ. ಅಂದ್ರೆ ಅದು ಮಾಮೂಲಿ. ಅಂದ್ರೆ ಇವತ್ತು ನೀವು ಹೇಳುವಂತದ್ದು, ನೀವು ಹೇಳಿದ್ರಿ ನಮ್ಮ ಬಾಡಿಗೆ ಏನಾದ್ರು ನೋವಾದ್ರೆ ಇಲ್ಲಿ ಪ್ರೀತಿ ಮಾಡ್ಬೇಕು, ಕೇಳ್ಬೇಕು, ನನ್ನ ತಪ್ಪಾದ್ರೆ. ನಿಜವಾಗಿ ಅದನ್ನ ನಾನು ಮಾಡ್ತಾ ಇದ್ದೇನೆ, ನನಗೆ ಅದು ಅನುಭವಕ್ಕೂ ಬಂದಿದೆ ಮೇಡಮ್. 1 ದಿನ 2 ದಿನ ತುಂಬಾ ನೋವಿತ್ತು. ಅದನ್ನ ನೋವನ್ನ ಅಲ್ಲಿ ನನ್ನದೇನ ತಪ್ಪಿದೆ, ನನ್ಗೇನ ಕಲಿಸ್ಲಿಕ್ಕೆ ಬಂದಿದ್ಯಾ, ನಾನ್ ಸಾರಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಥ್ಯಾಂಕ್ ಯು ಅಂಡ್ ಐ ಲವ್ ಯು. ನಾನು ಹೇಳ್ತೇನೆ ಮೇಡಮ್, ನನಗೆ ಅದು ತುಂಬಾ ಅನುಭವಕ್ಕೆ ಬಂದಿದೆ, ಅದರಿಂದ ತುಂಬಾ ಪ್ರಯೋಜನ ಕೂಡ ಆಗಿದೆ ಮೇಡಮ್. ತುಂಬಾ ಖುಷಿ ಆಯ್ತು ನನ್ಗೆ ನೀವು ಹೇಳುವಾಗ. ಪ್ರತಿಯೊಂದಕ್ಕೂ ಬಸ್ಸಿಗೆ ಹತ್ತಿದ ಕೂಡ್ಲೆ ಸೀಟಿಗೆ ಕೂಡ ಥ್ಯಾಂಕ್ಸ್ ಹೇಳುದು, ಅಂದ್ರೆ ಆ ಕಂಡಕ್ಟರ್ಗೆ ಹಣ ಕೊಡೋರು ಕೂಡ ಥ್ಯಾಂಕ್ಸ್ ಹೇಳುದು, ಅವನಿಂದ ಅವನಿಗೆ ಖುಷಿ ಆಗ್ತದೆ ನಾನೇ ಥ್ಯಾಂಕ್ಸ್ ಹೇಳುದು, ಥ್ಯಾಂಕ್ ಯು
ಆ ರೀತಿ ಪ್ರತಿಯೊಂದು ವಿಷಯದಲ್ಲಿ ಎಲ್ಲಿ ಹೋದ್ರು ಆಚೆ ಈಚೆ ನಮ್ಮೊಂದು ಕೆಲಸ ಮಾಡುವಾಗ ಕೂಡ ಇದು ಮೊದಲ ಕೇಳಿದ್ದೆ ನಾನು, ಥ್ಯಾಂಕ್ ಯು ಫಾರ್ ಗ್ರಾಟಿಟ್ಯೂಡ್ ಹೇಳಬೇಕು ನಾವು ಪ್ರತಿಯೊಂದಕ್ಕೂ ಅಂತ. ಅದೇ ರೀತಿ ನನ್ನ ದೇಹದ ಇಡೀ ಪ್ರತಿಯೊಂದು ಭಾಗಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲಿ ನೋವು ಬಂದು ದಿನಾಲು ಬೆಳಿಗ್ಗೆ ಎದ್ದು ಹೇಳುದು, ಸಂಜೆ ಮಲಗುವಾಗ ಕೂಡ ಹೇಳುದು, ಬೆಳಿಗ್ಗೆ ನಮ್ಗೆ ಹೇಳ್ಲಿಕ್ಕೆ ಒಂದು ಯೂನಿವರ್ಸ್ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದೆ ಇಂಥ ಒಂದು ಒಳ್ಳೆಯ ಶುಭ್ರ ದಿನವನ್ನು, ಅದಕ್ಕೂ ಥ್ಯಾಂಕ್ ಯು ಹೇಳುದು. ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಆಗ್ತೇವೆ. ಪ್ರತಿಯೊಬ್ಬರನ್ನು ಪ್ರೀತಿಸ್ಬೇಕು. ಪ್ರತಿಯೊಬ್ಬರು ಇವತ್ತು ನಮಗೆ ಈ ಜಾತಿ ಗಣತಿ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಈಗ ಪಾಂಪ್ಲೆಟ್ ಎಲ್ಲ ಹಿಡ್ಕೊಂಡು ಹೋಗುದು, ಪ್ರತಿ ಮನೆಗೆ ಹೋಗ್ತೇವೆ, ಆ ಮನೆಗೆ ಹೋದಾಗ ಒಂದೊಂದು ಪಾಂಪ್ಲೆಟ್ ಅನ್ನು ಕೊಡುದು ಅಂತ, ಆ ರೀತಿ ಒಂದು ಯೋಚನೆಯನ್ನು ಮಾಡಿಕೊಂಡಿದ್ದೇನೆ. ಇಲ್ಲದ್ರೆ ನಮಗೆ ಸಿಗುವುದಿಲ್ಲಲ್ಲ ಹಾಗೆಲ್ಲ ಮನೆಗೆ. 350 ಮನೆ ಇದೆ, ಆ 350 ಮನೆಗೆ ಒಂದೊಂದು ಪಾಂಪ್ಲೆಟ್ ಕೊಟ್ರೆ ಸ್ವಲ್ಪ ಧ್ಯಾನದ ಬಗ್ಗೆ ಹೇಳಿದ್ರೆ ಪ್ರಚಾರ ಕೂಡ ಆಗ್ತದೆ ಎಂಬ ಒಂದು ಭಾವನೆ ನನ್ನದು. ತುಂಬಾ ಅದ್ಭುತ ಮೇಡಮ್. ನಾಳೆ ಇನ್ನು ಏನಿದೆ ಎಂಬುದನ್ನು ನನಗೆ ಅರ್ಧ ಕಟ್ ಆಯ್ತು, ನೆಟ್ವರ್ಕ್ ಸಮಸ್ಯೆ ಆಯ್ತು. ಮತ್ತೆ ಪುನಃ ಹೋಗಿ ಯೂಟ್ಯೂಬಿಗೆ ನೋಡಿದೆ, ಯೂಟ್ಯೂಬ್ ಅಲ್ಲಿ ಕೂಡ ಅಲ್ಲಿ ಕಾಣುದಿಲ್ಲ. ಹಾಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಅನಿತಾ ಮೇಡಮ್ಗೆ, ನಮಿತಾ ಮೇಡಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತಿ ಮ್ಯಾಮ್. ಪಟೇಲ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಮಾತಾಡಿ. ಹಾ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ತುಂಬಾ ಒಳ್ಳೆಯ ವಿಚಾರಗಳು. 3-4 ದಿವಸದಿಂದ ನಾವು ಬುದ್ಧ ಅವರ ಒಂದು ಪ್ರಬೋಧಗಳನ್ನು ಕೇಳ್ತಾ ಇದ್ದೀವಿ. ಅವರು ತಮ್ಮನ್ನ ತಾವು ಇದು ಮಾಡ್ಕೊಂಡು ಜನರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಅರ್ಥ ಆಗ್ತಾ ಇದೆ ಮೇಡಮ್. ಮೊದಲೆಲ್ಲ ನಾವು ಸ್ಕೂಲ್ನಲ್ಲಿ ಓದಿದೀವಿ, ಬಟ್ ಅವಾಗ ಏನು ಎಕ್ಸಾಮ್ ಸಲಹೆ ಓದಿದೀವಿ, ಬಟ್ ಈಗ ಜೀವನ ಸಲಹೆಗೆ ನಾವು ಅರ್ಥ ಮಾಡ್ಕೊತಿದ್ವಿ. ತುಂಬಾ ಒಳ್ಳೇದು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಒಳ್ಳೆಯ ಒಂದು ಇದು ಕೊಟ್ಟದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್ ಇನ್ನೊಂದು, ತಾವು ಹೇಳಿ. ಕನ್ನಡ ಎಷ್ಟು ವರ್ಷದಿಂದ ಕಲಿತಾ ಇದ್ರಿ ಮೇಡಮ್? ಹುಟ್ಟುದು ಕನ್ನಡ ಇದ್ರಲ್ಲೇ ಅಲ್ವಾ, ಆದ್ರೂ ಕನ್ನಡ ವರ್ಡ್ಸ್ ಗಳು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಹಾ ಕಷ್ಟ ಇರ್ತವೆ. ಆದ್ರೂ ನೆನ್ಸ್ಕೊಂಡ್ ನಾನು ಹೇಳಿದೀನಿ. ಅಲ್ಲ, ನನಗ ಅಷ್ಟು ನಾವು ಕನ್ನಡದಲ್ಲಿ ಇದ್ದೂನು ಕೆಲವೊಂದು ಫ್ಲೂಯೆಂಟ್ಸ್ ಬರಲ್ಲ, ತಮ್ಮಲ್ಲಿ ಬರ್ತಾ ಇದಾವೆ ಅಂದ್ರೆ ಇದು ಒಂದು ಏನೋ ಒಂದು ತಮ್ಮಲ್ಲಿ ಶಕ್ತಿ ಧ್ಯಾನದ್ದು ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಇರ್ಬೋದು. ನನ್ಗೂ ಒಂದೊಂದ್ಸಲ ಅನ್ಸುತ್ತೆ ಫ್ಲೂಯೆಂಟ್ ಚೆನ್ನಾಗ್ ಬರ್ತಾ ಇದೆ ಅಂತ. ಮಾಮೂಲಿ ಮಾತಾಡೋದಕ್ಕಿಂತ ಈ ಹೌದು ತರ ಒಂದು ಡಿಸ್ಕಷನ್ ಅಲ್ಲಿ ಇದ್ದಾಗ ಬರುವಂತ ವರ್ಡ್ಸ್ ಇರುತ್ತಲ್ವಾ, ಅದು ಹೌದು, ಸ್ವಲ್ಪ ಕಷ್ಟ ಅನ್ಸ್ತಾ ಇರುತ್ತೆ. ಆದ್ರೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಒಳ್ಳೇದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾಗರತ್ನ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆಪ್ಪ. ನಮಸ್ತೆ ಮೇಡಮ್. ಕೇಳಿಸ್ತಾ ಚೆನ್ನಾಗಿತ್ತು ಕ್ಲಾಸ್ ಅಂತೂ, ದಿನಾಲೂ ಕೂಡ ಚೆನ್ನಾಗಿರುತ್ತೆ. ಎಲ್ಲದನ್ನು ಒಳ್ಳೆ ವಿಷಯಗಳು ಬುದ್ಧನ ಬೋಧನೆಗಳಲ್ಲಿ ನಾವು ದಿನ ಅಳವಡಿಸಿಕೊಳ್ಳೋ ವಿಷಯಗಳನ್ನ ಹೇಳ್ತಾ ಇದ್ದೀವಿ. ಪ್ರತಿ ದಿವಸ ನಾವು ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು ಅಂತ ಚೆನ್ನಾಗಿ ಹೇಳಿದ್ರಿ. ಯಾರನ್ನು ದ್ವೇಷ ಮಾಡಬಾರ್ದು, ಅವ್ರನ್ನ ಎಲ್ಲ ಪ್ರೀತಿಯಿಂದ ಕಾಣ್ಬೇಕು, ಕ್ಷಮಿಸಬೇಕು ನಮ್ಮಲ್ಲಿ ಫಸ್ಟ್ ಅಂತ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಧನ್ಯವಾದ ಹೇಳ್ತಾ ಇರ್ಬೇಕು. ನಾವುಗಳು ಕೂಡ ಈ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ಬದಲಾವಣೆ ಆಗಿದೆ ನಮ್ಮಲ್ಲಿ. ಮೊದ್ಲು ಎಲ್ಲ ಸುಮ್ನೆ ಯೋಚನೆ ಮಾಡೋದು, ಎಮೋಷನಲ್ ಅದು ಆ ತರ ಎಲ್ಲ ಮಾಡ್ತಾ ಇದ್ವಿ. ಈ ಆನಾಪಾನಸತಿ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ಬದಲಾವಣೆ ಆಗಿದೆ ನಮ್ಮ ಇದ್ರಲ್ಲೇ. ನಾವು ಸರಿಯಾಗಿ ಯಾವ ರೀತಿ ಇರ್ಬೇಕು ಅನ್ನೋದು ಎಲ್ಲದನ್ನು ನಾವು ತಿಳ್ಕೊಂಡು ಅದನ್ನೇ ಅಳವಡಿಸ್ಕೊಳ್ತಾ ಇದೀವಿ. ಚೆನ್ನಾಗಿತ್ತು ಮೇಡಮ್, ಅದ್ಭುತವಾಗಿತ್ತು ಕ್ಲಾಸ್. ಎಲ್ಲದನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಬುದ್ಧ ಹೇಳಿರೋದು ಮೊದ್ಲು ಬುದ್ಧ ಹೇಳಿರೋದು ಹೇಳ್ತಿದ್ದು ಬಿಟ್ರೆ ಏನು ಅಳವಡಿಸ್ಕೊಳ್ತಾನೆ ಇರ್ಲಿಲ್ಲ. ಈಗ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮೇಡಮ್. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಅರುಣಾ ಮ್ಯಾಮ್ ಬೇಗನೆ ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮ್ಯಾಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ.
ಚೆನ್ನಾಗಿತ್ತು ಮೇಡಮ್ ಕ್ಲಾಸ್ ಎಲ್ಲ. ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ ಜೀವನನೇ ಒಂಥರ ಶಾಂತಿಮಯ ಬುದ್ಧನ ಜೀವನ ತರ ಆಗುತ್ತೆ. ಮುಂಚೆ ನಾವು ಕೂಡ ಇದು ಮನಸ್ಸಿನಿಂದ ಬಹಳಷ್ಟು ಅಂದ್ರೆ ಚಿಂತೆಗೆ ಹೋಗ್ತಿದ್ವಿ. ಯಾರಾದ್ರೂ ಏನಾದ್ರು ಅಂದ್ರೆ ಪೂರಾ ಇಡೀ ದಿವ್ಸ ಎಲ್ಲ ಅದರಲ್ಲೇ ಮುಳುಗೋಗ್ತಿದ್ವಿ. ಈಗ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ನಾರ್ಮಲ್ ಜೀವನಕ್ಕೆ ಇದು ಮಾಡ್ತಾ ಇದ್ವಿ ಮೇಡಮ್. ನಿಜವಾಗ್ಲೂ ಇದು ಮನಸ್ಸೇ ನಮ್ಗೆಲ್ಲ ಶತ್ರುನು ಹೌದು ಮಿತ್ರನು ಹೌದು. ಮಿತ್ರನ್ ತರ ನಡ್ಸ್ಕೊಂಡ್ರೆ ಅದು ಫ್ರೆಂಡ್ಲಿ ಆಗಿ ಇದಾಗ್ತದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೇನೆ ಸ್ವಲ್ಪ ಏನು ನಮ್ ಮಾರ್ಗದರ್ಶನ ನಾವು ಚೆನ್ನಾಗಿ ಇದನ್ನ ನೋಡ್ಕೊಂಡು ಹೋಗ್ತೀವಿ ಅನ್ನೋದು. ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರುಣ ಮ್ಯಾಮ್. ನಾಳೆ ದಿವಸ ಬುದ್ಧನ ಬೋಧನೆ ಮಾಡೋಣ, ಇಲ್ಲ ಕೊನೆ ದಿವಸ ಅನುಭವ ಹೇಳಿ ಅಂತ ಕೇಳಿದ್ರು. ಯಾವ್ದು ಬೇಕು ಹೇಳಿ, ಈ ಎರಡಕ್ಕೂ ಓಕೆ ನಾವು. ಅಲ್ಲ ಮ್ಯಾಮ್, ನಿಮ್ ಲಾಸ್ಟ್ ದಿನ ನಾಳೆ ಬುದ್ಧನ್ ಬಗ್ಗೆ ಇರ್ಲಿ, ಅದಾದ್ಮೇಲೆ ನಿಮ್ ಅನುಭವನೂ ಹೇಳಿ, ಪ್ಲಸ್ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಪ್ರಾಬ್ಲಮ್ಸ್ ಇರತ್ತೆ ಅಲ್ವಾ ಮ್ಯಾಮ್, ಅದಕ್ಕೆ ಸೊಲ್ಯೂಷನ್ಸ್ ತಿಳಿಸ್ತಾ ಬನ್ನಿ. ಈಗ ಆಲೋಚನೆ ಸ್ಥಿತಿನ ಇಲ್ಲೆಲ್ಲಿ ನಾವೇನೇನ್ ಚೇಂಜ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಒಂದ್ ಸ್ಕಿನ್ ಪ್ರಾಬ್ಲಮ್ ಇದೆ ಅಂದ್ರೆ ಅವಾಗ ಏನ್ ಮಾಡ್ಕೋಬೇಕು, ಕೈ ನೋವು ಬರ್ತಿದೆ ಅಂದ್ರೆ ಅವ್ರಿಗೆ ಏನ್ ಯೋಚನೆ ಮಾಡಿದ್ರೆ ಅದನ್ನ ಸರಿ ಹೋಗುತ್ತೆ. ಎಕ್ಸಾಕ್ಟ್ ಆಗಿ ಆತರ ತಿಳಿಸಿದೀರಾ ಅಂದ್ರೆ ಅವ್ರ ಸ್ಥಿತಿಯಲ್ಲಿ ಅವರು ಸುಮಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡತ್ತೆ ಅಲ್ವಾ ಮ್ಯಾಮ್, ನೀವ್ ಹೇಳ್ತಾ ಇರ್ಬೇಕಾದ್ರೆ ನಾಳೆನೆ ಅದನ್ನ ಮಾಡೋಣ. ಯಾವ್ಯಾವ ಇದು ಬಂತು ಅಂದ್ರೆ ಈಗೆಲ್ಲ ಮಾಡ್ಕೋಬೇಕು ಅನ್ನೋದನ್ನ ಕೊನೆ ದಿವಸ, ನಾಳೆ ಬಿಟ್ಟು ನಾಳದ್ದೊಂದ್ ದಿವಸ ಇದೆ ಅಲ್ವಾ, ಕೊನೆ ದಿವಸ ನನ್ನ ಅನುಭವ ಇದ್ ಮಾಡ್ತೀನಿ. ಆಮೇಲೆ ಎಲ್ಲಾರು ಒಂದು ಬುಕ್ ಪೆನ್ನು ಇಟ್ಕೊಂಡಿದ್ರೆ ಎಕ್ಸಸೈಸ್ ಕೂಡ ಮಾಡಿಸ್ತೀನಿ. ನೀನ್ ಬೆಂಡಿಂಗ್ ಎಕ್ಸಸೈಸ್ ಮಾಡ್ಸಲ್ಲ, ಬರವಣಿಗೆ ಎಕ್ಸಸೈಸ್ ಮಾಡಿಸ್ತೀನಿ. ಅಂದ್ರೆ ನಮ್ಮ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಅವಾಗ ಅಂತ ಅಷ್ಟೇನೆ, ಬೇರೆ ಇನ್ನೇನೇ ಇಲ್ಲ. ನಾಳೆ ಆಯ್ತು, ಒಂದು ಕೆಲಸ ಮಾಡೋಣ. ಯಾವ್ಯಾವ ಇದು ಬಂತ ಅಂದ್ರೆ ಏನೆಲ್ಲ ಯೋಚನೆಗಳನ್ನ ಸರಿಸ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಗ್ಬೋದಾ? ಅಷ್ಟೇ ಇದೀರ ನೀವೀಗ ಹೊರಗಡೆ ಬಂದ್ರಲ್ವಾ ಮ್ಯಾಮ್ ಕ್ಯಾನ್ಸರ್ ಇಂದ, ಅದು ನೀವ್ ಏನ್ ಮಾಡಿದ್ರಿ, ಅದನ್ನ ನೀವ್ ಮಾಡಿದ ಕೆಲ್ಸನ ಹೇಳಿ ಮ್ಯಾಮ್. ಸೊ ಎಲ್ರಿಗೂ ಸಮಸ್ಯೆ ಕೊನೆ ದಿವಸ ಹೇಳೋಣ ಅಂತ ಅನ್ಕೊಂಡ್ವಿ ಅಲ್ವಾ, ಅದನ್ನ ನಾಳದ್ ಮಾಡೋಣ. ನಾಳೆ ಯಾವ್ಯಾವ ತೊಂದ್ರೆ ಬಂದ್ರೆ ನಿಮ್ಮ ಚಿಂತನೆಗಳು ಯಾವ್ಯಾವ ರೀತಿ ಇರಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಗ್ಬೋದಾ? ಓಕೆ ಮ್ಯಾಮ್, ಓಕೆ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ಝೂಮ್ ಹಾಗೂ ಯೂಟ್ಯೂಬ್ ಪ್ರೇಕ್ಷಕರೆಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು. ಇನ್ನೊಂದು ಹ್ಯಾಂಡ್ ರೈಸ್ ಇದೆ ನೋಡಿ. ಹೌದಾ? ಇಲ್ಲ ಮ್ಯಾಮ್, ಪ್ರಶಾಂತಿ ಮ್ಯಾಮ್ ಈಗ ಮಾತಾಡಿದ್ರಲ್ಲ, ಅವ್ರದ್ದು ಹ್ಯಾಂಡ್ ರೈಸ್ ಅವ್ರು ತೆಗಿತಿಲ್ಲ ಅಷ್ಟೇ. ಓಕೆಪ್ಪ, ಓಕೆ. ಓಕೆ ಧನ್ಯವಾದ. ಮತ್ತೆ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮತ್ತೆ ಮಾಡಿದಾರ ಮ್ಯಾಮ್? ಓಕೆ. ಪ್ರಶಾಂತಿ ಮ್ಯಾಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮ್ಮ ಮೊಬೈಲ್ ಫೋನ್ ನಂಬರ್ ಬೇಕಿತ್ತು ಮೇಡಮ್. ಹಾಕಿದ್ದೀನಿ ನೋಡಿ ಮ್ಯಾಮ್ ಚಾಟ್ ಬಾಕ್ಸ್ ಅಲ್ಲಿ. ಹಾಕಿದ್ದೀರಾ? ಓಕೆ 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 ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಈ ಅವಕಾಶ ಕೊಟ್ಟ ಅನಿತಾ ಮ್ಯಾಮ್ಗೂ ಹಾಗೂ ಇಡೀ PCSB ತಂಡಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಬುದ್ಧ ಪೌರ್ಣಿಮೆಗೆ ಮರಿಬೇಡಿ ಮಾಸ್ಟರ್ಸ್, ಪ್ರತಿಯೊಬ್ಬರೂ ಅಟೆಂಡ್ ಆಗಿ. ಅವಕಾಶ ಇಲ್ಲ ಅನ್ನೋರು ಆನ್ಲೈನ್ ಅಲ್ಲಿ ಲೈವ್ ಮ್ಯೂಸಿಕ್ ನಡೆಯುತ್ತೆ ಅವಾಗ. ಅಟ್ಲೀಸ್ಟ್ ಏನೂ ಆಗ್ಲಿಲ್ಲ, ನನ್ಗೆ ಆಪ್ಷನ್ನೇ ಇಲ್ಲ ಅನ್ನೋ ಅಂತವ್ರು ಲೈವ್ ಮ್ಯೂಸಿಕ್ ಅಲ್ಲಿ 3 ಗಂಟೆಗಳ ಕಾಲ ಧ್ಯಾನ ಮಾಡೋಣ. 3 ದಿನ ಇರುತ್ತೆ ಮಾಸ್ಟರ್ಸ್, ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ ಮಾಸ್ಟರ್ಸ್, ಏನ್ ಮಾಡ್ತಿದ್ದೀನಿ ಮ್ಯಾಮ್? ಆಯ್ತು, ಥ್ಯಾಂಕ್ ಯು. ರಮ್ಯಾ ಮ್ಯಾಮ್, ನೀವೇ ಏನ್ ಮಾಡ್ಬೇಕು ಇವತ್ತು?